ಸ್ವರೂಪ ಮಮ ಪ್ರಿಯ ಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ ಲಹರಿ ವಿಷ್ಣು ಮಹೇಶ ವಿಧಿರವಿ ಚಂದ್ರ ವರುಣ ಯಮ ವಿಧಿರವಿ ಚಂದ್ರ ವರುಣ ಯಮ ಭಕ್ತಿ ಗಣೇಶ ಗಣೇಶ ಶಕ್ತಿ ಗಣೇಶ ಗಣೇಶ ಕೃಪಾನು ಸರ್ವಜ್ಞ ಕೋಟಿಹಿತಾಗತ ಮುನಿಜಾನ ಮುನಿಜಾನ ಸಾಕು ಉಪಾಸನೆ ಸಾಕು ಉಪಾಸನೆ ಸೋಮೈ ಮಿಥ್ಯಾಬಾಣ ಸೋಮೈ ಮಿಥ್ಯಾಬಾಣ ಐತಿ ಜ್ಞಾನೈ ಭಿನ್ನ ಜಗತ್ ಐತಿ ಜ್ಞಾನೈ ಭಿನ್ನ ಜಗತ್ ಮನುಜೇ ವರಿಸಾಂಪಂ ಮನುಜೇ ವರಿಸಾಂಪಂ ನಸೈ ಭುಜಗ ಜಗತಿ ಲಗೈ ನಸೈ ಭುಜಗ ಜಗತಿ ಲಗೈ ಸೋಹಂ ಆಪೆ ಆಪಂ ಸೋಹಂ ಆಪೆ ಆಪಂ बोध जाहि जागो सुकृति बोध जाहि जागो सुकृति भजत राम निष्काम भजत राम निष्काम सोमेरो है आत्मा सोमेरो है आत्मा काकू करू प्रणाम काकू करू प्रणाम जो सुख नित्य प्रकाश विभु नाम रूप आधार मति न लखै जी मति लखै सोमय शुद्ध अपार सोमय शुद्ध अपार सोमय शुद्ध अपार शरणार्थिगಳೆಲ್ಲರಿಗೂ पंडित पीताम्बर महाराज की जय साधु निश्चल दस्सी महाराज की जय जय शरणबसव स्वामी जी महाराज की जय जय मंगलम जय नम पार्वती पत ಶಿವ ಹರ ಮಹಾದೇವ. ಇಲ್ಲಿಯವರೆಗೆ ವಸ್ತು ನಿರ್ದೇಶ ರೂಪ ಮಂಗಲವನ್ನ ಅತಿ ಸುಂದರವಾಗಿ ತಿಳಿಸಿಕೊಟ್ಟಿರತಕ್ಕಂತಹ ಶುದ್ಧ ಬ್ರಹ್ಮನಿಷ್ಠ ರುದ್ರಪ್ಪ ಗುರುಗಳಿಗೆ ಪೂರ್ವಕ ಧನ್ಯವಾದಗಳು. ಇನ್ನು ವೇದ ಸಮ್ಮತವಾದ ಮೋಕ್ಷದ ವಿಚಾರವನ್ನ ನಮಗೆಲ್ಲ ತಿಳಿಸಿಕೊಡ್ಬೇಕಂತ ಶರಣಬಸವ ಸ್ವಾಮೀಜಿಯವರಲ್ಲಿ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶರಣಬಸವ ಸ್ವಾಮೀಜಿಯವರಲ್ಲಿ ತಿಳ್ಕೊಳ್ತಾ ಇದ್ದೀನಿ. ನಾವೆಲ್ಲರೂ ಆಲಿಸೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ತರಂಗ 4 135ನೇ ವಿಷಯಾಂಕ ರಜ್ಜುವಿನಲ್ಲಿ ತೋರಿದ ಸರ್ಪ ಮತ್ತು ಸರ್ಪದ ಜ್ಞಾನ. ಇವೆರಡು ಏನದವಂದ್ರ ಅವಿದ್ಯೆಯ ಪರಿಣಾಮ ಪ್ಲಸ್ ಚೇತನದ ವಿವರ್ತ ಎರಡು ಅದಾವ. ಇದ್ರೊಳಗ ಸರ್ಪ ಮತ್ತು ಸರ್ಪದ ಜ್ಞಾನದೊಳಗ ಇವೆರಡದವ. ಇವು ಹೆಂಗದವ ಏನದವ ಅನ್ನೋಂಥ ವಿಚಾರ ಇವತ್ತು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. 50ನೇ ದೋಹ. ಇಲ್ಲಿ ತನಕ ಸರ್ಪ ಮತ್ತು ಸರ್ಪದ ಜ್ಞಾನ ಎದರಿಂದ ಆಗ್ಯದ ಅಂದ್ರೆ ಅವಿದ್ಯೆಯಿಂದ ಆಗ್ಯದ. ಯಾವ ರೀತಿ ಆಗ್ಯದ? ಜಾಗೃತಾವಸ್ಥೆಯಲ್ಲಿ ಭ್ರಮಾಸ್ಥಳದಾಗಿದ್ದಾಗ ಹೆಂಗಾಗ್ಯದ, ಮತ್ತೆ ಕತ್ತಲೆ ಇದ್ದಾಗ ಬೆಳಕಿದ್ದಾಗ ಭ್ರಮಾಸ್ಥಳ, ಕತ್ತಲೆ ಇದ್ದಾಗ ಭ್ರಮಾಸ್ಥಳ, ಮತ್ತು ನಿದ್ರೆಯಲ್ಲಿದ್ದಾಗ ಎಚ್ಚರ ಇಲ್ಲದಿರುವಾಗ ಸ್ವಪ್ನ ಸ್ಥಳದಲ್ಲಿ ಅವಿದ್ಯೆ ಹೆಂಗೆ ಕೆಲಸ ಮಾಡ್ತದ ಅನ್ನೋಂಥದ್ದೆಲ್ಲ ಡಿಟೇಲ್ ಆಗಿ ತಿಳ್ಕೊಂಡ್ರಿ. ಇನ್ನು ಮುಂದೆ ಏನ್ ಮಾಡ್ತಾರ, ಚೇತನದ ವಿವರ್ತ ಅಂತ. ಈ ಪರಿಣಾಮ ಮತ್ತು ವಿವರ್ತ ಅನ್ನೋದ್ರ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಪರಿಣಾಮ ಅಂದ್ರೆ ತನ್ನ ಮೂಲ ರೂಪ ತ್ಯಾಗ ಮಾಡಿ ಅನ್ಯ ರೂಪ ಧಾರಣೆ ಮಾಡಿದರೆ ಅದಕ್ಕೆ ಪರಿಣಾಮ ಅಂತಾರ. ಈ ಪರಿಣಾಮದಾಗ ಏನಿರ್ತದೆ ಅಂದ್ರೆ ಸಮಾನ ಸತ್ತ ಇರ್ತದೆ. ಸಮಾನ ಸತ್ತ ಅಂತಂದ್ರೆ ಏನದರ ಅರ್ಥ ಅಂದ್ರೆ ಸತ್ಯಗಳಂತಂದ್ರ ನಿಮ್ಗ ಏನದವ
ಕ್ಷುದ್ರ ಸತ್ಯ, ಪ್ರಾತಿಭಾಷಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಅನಿರ್ವಚನೀಯ ಸತ್ಯ, ಪಾರಮಾರ್ಥಿಕ ಸತ್ಯ, ಸಾಕಷ್ಟು ಇವೆಲ್ಲ ಗೊತ್ತದ. ಇರುವಿಕೆ ಮತ್ತು ತೋರುವಿಕೆ, ಅಲ್ಲಿ ಇರೋದೊಂದು, ತೋರೋದು ಇನ್ನೂ ಒಂದು ವಸ್ತು ಏನದಲ್ಲ, ಎರಡು ಯಾವ ಸತ್ಯ ಎಲ್ಲಿ ಅದಾವ ನೋಡಿ ತಿಳ್ಕೊಳ್ಳುವಂತ ಒಂದು ಸಾಮರ್ಥ್ಯ ಬರ್ಬೇಕು ನಮಗ. ಅದು ಕ್ಷುದ್ರ ಸತ್ಯ, ಇದು ಕ್ಷುದ್ರ ಸತ್ಯ ಇತ್ತಂತಂದ್ರ ಅದು ಪರಿಣಾಮ. ಎರಡು ಸಮಾನ ಸತ್ಯ ಇತ್ತಂದ್ರೆ, ಒಂದು ಕ್ಷುದ್ರ ಸತ್ಯ ಇನ್ನೊಂದು ಬೇರೆ ಸತ್ಯ ಇತ್ತು ಅಂತಂದ್ರೆ ಅದು ವಿವಾದ. ಇರೋದೊಂದು ತೋರೋದು ಮತ್ತೊಂದು. ಹಂಗ ಎರಡೂ ಕ್ಷುದ್ರ ಸತ್ಯ, ಎರಡೂ ಪ್ರಾತಿಭಾಷಿಕ ಸತ್ಯ, ಎರಡೂ ವ್ಯಾವಹಾರಿಕ ಸತ್ಯ, ಎರಡೂ ಪಾರಮಾರ್ಥಿಕ ಸತ್ಯ, ಎರಡೂ ಅನಿರ್ವಚನೀಯ ಸತ್ಯ ಇತ್ತು ಅಂತಂದ್ರೆ ಅವಕ್ಕೇನಂತಾರ, ಅವು ಎಲ್ಲಿ ಆಗ್ತಾವಪ್ಪ ಅಂತಂದ್ರೆ ಅವಿದ್ಯೆಯ ಪರಿಣಾಮದಾಗ ಆ ರೀತಿ ಆಗ್ತಿರ್ತಾವ. ಆದ್ರ ಈ ಒಂದು ವಿವರ್ತ, ಚೇತನದ ವಿವರ್ತದೊಳಗೆ ಏನದ ಇರದೇ ಒಂದು, ತೋರದು ಮತ್ತೊಂದು. ಇರುವಿಕೆ ವಸ್ತು ಒಂದು ಸತ್ಯದಾಗಿದ್ರೆ ತೋರಿಕೆ ವಸ್ತು ಇನ್ನೊಂದು ಸತ್ಯವಾಗಿರ್ತದೆ. ಹಾಲು ಹೋಗಿ ಮೊಸರಾದ್ರ ಹಾಲನು ವ್ಯಾವಹಾರಿಕ ಸತ್ಯದಾಗದ, ಮೊಸರನು ವ್ಯಾವಹಾರಿಕ ಸತ್ಯದೊಳಗದ. ಆದ್ರ ವಿವರ್ತ ಮತ್ತ ಪರಿಣಾಮ ಎರಡು ಏನದವ ಅನ್ಯ ರೂಪ ಧಾರಣ. ಅವು ಮೂಲ ರೂಪ ಬಿಡ್ತಾವ, ಬಿಟ್ಟು ಬೇರೆ ರೂಪ ದಾಡ್ಕೋತ. ಎದ್ರಾಗ ತನ್ನ ಮೂಲ ರೂಪ ತ್ಯಾಗ ಮಾಡಿ ಅನ್ಯ ರೂಪ ಧಾರಣ ಮಾಡೋದು ಅವಿದ್ಯೆಯ ಪರಿಣಾಮ. ತನ್ನ ಮೂಲ ರೂಪ ತ್ಯಾಗ ಮಾಡ್ಲಾರದೆ ಅನ್ಯ ರೂಪ ಧಾರಣ ಮಾಡೋದು ಅದು ವಿವರ್ತ. ಏನೇನ್ ಪಾಯಿಂಟ್ಗಳು ತಿಳ್ಕೊಳಕತ್ತೀರಿ? ವಿವರ್ತ ಅಂತಂದ್ರೆ ತನ್ನ ಮೂಲ ರೂಪ ತ್ಯಾಗ ಮಾಡದೆಯೇ ಅನ್ಯ ರೂಪ ಧಾರಣೆ ಮಾಡ್ತದ. ಇದು ನಿನ್ನೆ ತಿಳ್ಕೊಂಡಿದ್ರಿ. ಇವತ್ತೇನ್ ತಿಳ್ಕೊಳಕತ್ತೀರಿ? ಎರಡನೇ ಪಾಯಿಂಟ್, ವಿಷಮ ಸತ್ತ ಇರ್ತದಲ್ಲಿ, ಸಮಾನ ಸತ್ತ ಇರಲ್ಲ ವಿವರ್ತದೊಳಗ, ಚೇತನದ ವಿವರ್ತದೊಳಗ. ಮತ್ತೆ ಅವಿದ್ಯೆಯ ಪರಿಣಾಮದೊಳಗೆ ಏನಿರ್ತದ, ಮೂಲ ರೂಪ ತ್ಯಾಗ ಮಾಡ್ತದೆ, ನಂಗೆ ಇರ್ಬೇಕು. ಏನ್ ಮಾಡ್ತದೆ? ಮೂಲ ರೂಪ ತ್ಯಾಗ ಮಾಡಿ ಅನ್ಯ ರೂಪ ಧಾರಣ ಮಾಡ್ತದ. ಮತ್ತೇನಿರ್ತದ? ಸಮಾನ ಸತ್ತದಾಗಿರ್ತದ. ವ್ಯಾವಹಾರಿಕ ಒಂದು ತೋರಿಕೆ ವ್ಯಾವಹಾರಿಕೆ ಇದ್ರೆ ಇರುವಿಕೆನೂ ವ್ಯಾವಹಾರಿಕನೇ ಇರ್ತದೆ. ತೋರಿಕೆ ಪಾರಮಾರ್ಥಿಕ ಇದ್ರೆ ಇರುವಿಕೆನೂ ಪಾರಮಾರ್ಥಿಕ. ಹಿಂಗೆ ಎರಡು ಒಂದೇ. ತೋರಿಕೆ ಅನಿರ್ವಚನೆ ಇತ್ತಂದ್ರೆ ಇರುವಿಕೆನೂ ಅನಿರ್ವಚನೆ ಇರ್ತದೆ. ಸದಸದ್ ವಿಲಕ್ಷಣ ಇತ್ತಂದ್ರೆ ಇದನ್ನು ಸದಸದ್ ವಿಲಕ್ಷಣ ಇರ್ತದೆ. ಈ ರೀತಿ ಇರ್ತಾವ. ಅದಕ್ಕೆ ಇವತ್ತು ತಿಳ್ಕೋಬೇಕಾದ ಪಾಯಿಂಟ್ ಏನು? ತನ್ನ ಮೂಲ ರೂಪ ತ್ಯಾಗ ಮಾಡಿ ಅನ್ಯ ರೂಪ ಧಾರಣ ಮಾಡಿ ಮತ್ತ ಆ ಮೊದಲಿನ ರೂಪ ಮತ್ತು ಅನ್ಯ ರೂಪ ಎರಡು ಏನದವ ಸಮಾನ ಸತ್ತದಾಗಿತ್ತು ಅಂತಂದ್ರೆ ಅದಕ್ಕೆ ಅವಿದ್ಯೆಯ ಪರಿಣಾಮ ಅಂತಾರ. ಈ ಮೂಲ ರೂಪ ತ್ಯಾಗ ಮಾಡದೆ ಅನ್ಯ ರೂಪ ಧಾರಣ ಮಾಡಿ ಆ ಮೊದಲಿನ ರೂಪಕ್ಕೂ ಈಗ ಇದ್ದ ರೂಪಕ್ಕೂ ತೋರಿದ ರೂಪಕ್ಕೂ ವ್ಯತ್ಯಾಸ ಇತ್ತು ಅಂತಂದ್ರೆ ಅದಕ್ಕೆ ಚೇತನದ ವಿವರ್ತ ಅಂತಾರ. ಇದನ್ನೇ ಸ್ವಲ್ಪ ವಿಚಾರ ಮಾಡಿ ನೋಡ್ತಾ ಇದ್ದೀವಿ. ನಿನ್ನೆ ಹೇಳಿದ್ದು ಓದ್ಕೊಂಡು ಆದ್ರೆ ನಿಮ್ಗೆ ಅರ್ಥ ಆಗ್ತದ. ಇಲ್ಲಿಯ ತನಕ ಪರಿಣಾಮವಾದ ಹೇಳಿದ್ದಾಯಿತು. ಪರಿಣಾಮವಾದ ಅಂತಂದ್ರೆ ವಾದ, ಇದು ಪರಿಣಾಮ ಹೆಂಗ ಅಂತ ಹೇಳಿ. ಪೂರ್ವ ರೂಪ ಧಾರಣ, ಅನ್ಯ ರೂಪ, ಪೂರ್ವ ರೂಪ ಪರಿತ್ಯಾಗ, ಅನ್ಯ ರೂಪ ಧಾರಣ. ಪೂರ್ವ ರೂಪ ಪರಿತ್ಯಾಗ ಅನ್ಯ ರೂಪ ಧಾರಣ ಮಾಡಿ ಇದು ಅವಿದ್ಯಾ ಕಾರ್ಯವಾಗಿದೆ. ಮೂಲ ರೂಪವಾದ ರಜ್ಜುವಿನ ಅದು ಹಗ್ಗ ಏನಾಗ್ಯದ, ತನ್ನ ಮೂಲ ರೂಪ ಪರಿತ್ಯಾಗ ಹೊಂದಿ ಅನ್ಯ ರೂಪ ಸರ್ಪಾದಿ ಅಂದ್ರೆ ಸರ್ಪ ಮತ್ತು ಸರ್ಪದ ಜ್ಞಾನ. ಸರ್ಪಾದಿ ಅಂತ ಶಬ್ದ ಏನಕ್ಕೆ ಬಳಸ್ತಾರ? ಸರ್ಪ ಮತ್ತು ಸರ್ಪದ ಜ್ಞಾನ ಅಂದ್ರೆ ಅದರಿಂದ ನಿಮ್ಗೆ ಭಯ ಮತ್ತಿನ್ನೇನಾಗ್ಲಕತ್ತದ, ದುಃಖ ಚಿಂತೆ ಏನಾಗ್ಲಕತ್ತದ ಅವೆಲ್ಲ ಸರ್ಪದ ಜ್ಞಾನ ಆಗ್ಲಕತ್ತದ. ಇನ್ನು ಮುಂದೆ ಚೇತನದ ವಿವರ್ತವನ್ನು ಕುರಿತು ಹೇಳುತ್ತಿದ್ದೇವೆ. ವಿವರ್ತ ಎಂದರೆ ಹೆಂಗಿರ್ತದ? ವಿವರ್ತ ಎಂದರೇನು ಅಂದ್ರೆ ಮೊದಲು ಪರಿಣಾಮ ಎಂದರೇನು ಅಂತ ತಿಳ್ಕೊಂಡು ವಿವರ್ತ ಎಂದರೇನು ತಿಳಿಸ್ತದೆ. ಪರಿಣಾಮ ಎಂದರೆ ಏನಪ್ಪ? ಹಾಲು
ಏನಾಯ್ತು, ಹೆಪ್ಪಾಗಿ ಮೊಸರಾಯ್ತು. ಹಾಲಿನ ಪರಿಣಾಮವೇ ಮೊಸರು ಆಗಿದೆ. ಅದೇ ರೀತಿ ಬಂಗಾರದ ಪರಿಣಾಮವೇ ಆಭರಣ ಆಗಿದೆ. ಹಾಲು ಹೋಗಿ ಮೊಸರಾಗ್ಯದ, ಬಂಗಾರ ಹೋಗಿ ಆಭರಣ ಆಗ್ಯದ. ಹಾಲೇ ಮೊಸರಾಗಿದೆ, ಬಂಗಾರ ಆಭರಣ ಆಗಿದೆ. ಆದ್ರ ಹಾಲು ಮೊಸರಾಗ್ಯದ ಅಂತ ಅಂದ್ಮೇಲೆ ಹೊಳ್ಳಿ ಮತ್ತೆ ನನಗೆ ಹಾಲು ಬೇಕು ಅಂದ್ರೆ ಮೊಸರಿನಾಗ ಹಾಲು ಸಿಗಂಗಿಲ್ಲ. ಈ ರೀತಿ ಇರೋದಕ್ಕೆ ಏನಂತಾರ, ಅವಿದ್ಯೆಯ ಪರಿಣಾಮ ಅಂತಾರ. ಆದ್ರ ಇಲ್ಲೇನದ, ಬಂಗಾರ ಹೋಗಿ ಆಭರಣ ಆಗ್ಯದ, ಮತ್ತೆ ನನಗೆ ಮೊದಲಿನ ಬಂಗಾರ ಬೇಕು, ಹೆಂಗಿದ್ದಂಗೆ ಹಂಗೆ ಬೇಕು ಅಂತಂದ್ರೆ ಮತ್ತೆ ಹೊಳ್ಳಿ ಬಂಗಾರ ಸಿಗ್ತದ. ಇದಕ್ಕೇನಂತಾರ, ವಿವರ್ತ ಅಂತಾರೆ. ಬಂಗಾರವೇ ಆಭರಣವಾದಲ್ಲಿ ಬಂಗಾರ ಕೆಡುವುದಿಲ್ಲ, ಬೆಂಕಿಗೆ ಹಾಕಿದರೆ ಮತ್ತೆ ಬಂಗಾರ ಸಿದ್ಧವಾಗುತ್ತದೆ. ಇದೇ ಚೇತನದ ವಿವರ್ತ. ಎರಡೂ ಪರಿಣಾಮಗಳೇ. ಅದು ಪರಿಣಾಮ, ಇದೇ ಪರಿಣಾಮ. ಅದು ಹಾಲು ಕೆಟ್ಟು ಮೊಸರಾಗುವುದು ಅದು ವಿಕಾರ ರೂಪ, ವಿಕೃತ ರೂಪ ಪರಿಣಾಮ. ಒಂದು ಬಂಗಾರ ಕೆಡದೇ ಆಭರಣವಾಗುವುದು ಅವಿಕೃತ ರೂಪ ಪರಿಣಾಮ. ಇವೆಲ್ಲ ಶಬ್ದಗಳು ಗೊತ್ತಾಗಬೇಕು ನೀವು. ಹಾಲು ಕೆಟ್ಟು ಮೊಸರಾದಂತೆ ಬಂಗಾರ ಕೆಟ್ಟು ಆಭರಣವಾಗಿಲ್ಲ, ಹಾಗೆಯೇ ಅವಿದ್ಯೆ ಕೆಟ್ಟು ಸರ್ಪವಾಗಿದೆ. ಆದರೆ ಚೇತನವು ಕೆಡಲಾರದೇ ಜಗತ್ತು ಆಗಿದೆ. ಅದು ಸರ್ಪದೊಳಗ ಹಗ್ಗದೊಳಗ ಚೇತನ ಅದಲ್ರಿ. ಹಗ್ಗ ಏನಾಗ್ಯದ, ಬಂಗಾರ ಕೆಡದೆ. ಚೇತನ ಅದ್ರೊಳಗೆ ಏನಾಗ್ಯದ, ಹಗ್ಗದೊಳಗೆ ಒಂದು ಉಪಯುಕ್ತ ಚೇತನ ಅದ ಇಲ್ಲ, ರಜ್ಜು ಉಪಯುಕ್ತ ಚೇತನ. ರಜ್ಜುವಿನೊಳಗೊಂದು ರಜ್ಜು ಉಪಯುಕ್ತ ಚೇತನ ಅದಲ್ರಿ. ಆ ರಜ್ಜು ಉಪಯುಕ್ತ ಚೇತನ ಕೆಡಲಾರ್ದೆ ಏನಾಗ್ಯದ, ಅದು ರಜ್ಜು ಹಗ್ಗ. ಮತ್ತ ಅದು ಹಗ್ಗ ಹೋಗಿ ಮುಂದೆ ಹಾವಾದ್ರೆ ಏನಾಯ್ತು, ರಜ್ಜು ಉಪಯುಕ್ತ ಚೇತನಕ್ಕೆ ಏನಾರ ವ್ಯತ್ಯಾಸ ಆಗ್ಯದೇನು? ಅದು ಹಂಗೆ ಅದು. ರಜ್ಜು ಉಪಯುಕ್ತ ಚೇತನ ಹೆಂಗಿರ್ಬೇಕು ಹಂಗೆ ಇದ್ದು, ಅದು ಹಗ್ಗನೂ ಆಗ್ಯದ, ಮುಂದೆ ಹಾವನು ಆಗ್ಯದ. ಅದು ಹೆಂಗಿರ್ಬೇಕು ಹಂಗೆ ಆಗ್ಯದ. ಆದ್ರ ರಜ್ಜು ಏನಾಗ್ಯದ, ಅದನ್ನು ಕೆಡ್ಲಾರ್ದೆ ಹಾವಾಗ್ಯದ ಖರೆ. ಆದ್ರ ಅಲ್ಲಿ ಒಂದು ಅವಿದ್ಯೆ ಅಂತ ಒಂದು ಅದಲ್ಲ, ಬೆಳಕಿರ್ಲಾರ್ದಕ್ಕ ಅಲ್ಲಿ ಒಂದು ಅವಿದ್ಯೆ ಅಂತ ಏನು ಶೋಭೆ ಒಳಗಾಗಿ ಬಂದದಲ್ಲ, ಆ ಕತ್ತಲೆಯ ಕಾರಣ ಅವಿದ್ಯೆ ಏನಾಗ್ಯದ, ಪರಿಣಾಮ ಹೊಂದಿ ಅದು ಹಾವಾಗ್ಯದ. ಈಗ ಅವಿದ್ಯೆ ಪರಿಣಾಮ ಮತ್ತು ಚೇತನದ ವಿವರ್ತ ಅಂತಂದ್ರ ಅದ್ರೊಳಗಿರೋದು ಚೇತನ ಏನದ, ಹಗ್ಗನೂ ಚೇಂಜ್ ಆಗಿಲ್ಲ, ಹಗ್ಗದೊಳಗಿರೋ ಉಪಯುಕ್ತನೂ ಚೇಂಜ್ ಆಗಿಲ್ಲ. ಅವು ಹೆಂಗಿರ್ಬೇಕು ಹಂಗೆ ಅದಾವ. ಆದ್ರ ಅಲ್ಲಿ ಅವಿದ್ಯೆ ಅಂದ್ರೆ ಬೆಳಕಿಲ್ಲದ ಕಾರಣ ಒಂದು ಅವಿದ್ಯೆ ಏನು ಉಂಟಾಗ್ಯದಲ್ಲ, ಹಗ್ಗದ ಜ್ಞಾನ ಆಗಿಲ್ಲ, ಹಗ್ಗದ ಉಪಯುಕ್ತ ಚೇತನದ ಜ್ಞಾನ ಆಗ್ಲಾರದ ಕಾರಣ ಅಲ್ಲೇನಾಗ್ಯದ, ಒಂದು ಅವಿದ್ಯೆ ಹೋಗಿ ಹಾವಾಗಿ ಕೂತ್ಬಿಟ್ಟದೆ. ಎರಡೂ ಪರಿಣಾಮಗಳೇ. ಬಂಗಾರ ಕೆಡದೆ ಆಭರಣವಾಗೋದಕ್ಕ ಏನಂತಾರ, ಅವಿಕೃತ ರೂಪ ಪರಿಣಾಮ ಅಂತಾರ. ಹಾಲು ಕೆಟ್ಟು ಮೊಸರಾಗೋದಕ್ಕ ವಿಕೃತ ರೂಪ ಪರಿಣಾಮ ಅಂತಾರ. ಹಾಗೆಯೇ ಅವಿದ್ಯೆ ಕೆಟ್ಟು ಸರ್ಪವಾಗಿದೆ. ಅವಿದ್ಯೆ ಅಂತ ಒಂದದ, ಯಾಕಂದ್ರೆ ಬೆಳಕಿಲ್ಲದಕ್ಕೆ ಅಲ್ಲಿ ಅವಿದ್ಯೆ ಶೋಭೆ ಒಳಗಾಗಿ ಅಲ್ಲಿ ಸರ್ಪ ಆಗ್ಯದ. ಚೇತನ ಕೆಡಲಾರದೆಯೇ ಏನಾಗ್ಯದ, ರಜ್ಜು ಆಗ್ಯದ ಜಗತ್ತ. ರಜ್ಜು ಚೇತನ ಕೆಟ್ಟು ಏನಾರ ರಜ್ಜು ಆಗ್ಯದೇನ್ರಿ? ಚೇತನ ಕೆಟ್ಟ ಹಗ್ಗ ಆಗ್ಯದೇನು? ಇಲ್ಲ. ಅಥವಾ ಚೇತನ ಕೆಟ್ಟು ಹಗ್ಗದ ಮುಂದೆ ಹಾವಾಗ್ಯದೇನು? ಇಲ್ಲ. ಚೇತನ ತಾನು ಹೆಂಗಿರ್ಬೇಕು ಹಂಗೇ ಇದ್ದು ಹಗ್ಗನೂ ಆಗ್ಯದ, ಹಾವನೂ ಆಗ್ಯದ. ಅದ್ರ ತನ್ನ ಅಸ್ತಿತ್ವ ತಾನು ಬಿಟ್ಟಿಲ್ಲ. ಆದ್ರೆ ಇಲ್ಲಿ ಅವಿದ್ಯೆ ಅನ್ನೋದೇನದ, ಇದು ತಾನು ಕೆಟ್ಟು ಏನಾಗ್ಯದ, ಬೇರೆ ರೂಪಗಳನ್ನು ತಾಳದ. ಈ ರೀತಿ ತಿಳ್ಕೋಬೇಕು. ರಜ್ಜು ಮೊದಲಾದವುಗಳಲ್ಲಿ ಏನದ, ಅನಿರ್ವಚನೀಯವಾದ ಸರ್ಪಾದಿಗಳಿಗೆ ಮತ್ತು ಅವುಗಳ ಜ್ಞಾನಕ್ಕೆ ಭ್ರಮ ಎನ್ನುತ್ತಾರೆ. ರಜ್ಜು ನೋಡ್ಲಕ್ ಹೋಗಿರಿ, ಅದೇನಾಗ್ಯದ, ಕತ್ತಲು ಇದ್ದದಕ್ಕೆ ಅಲ್ಲಿ ಭ್ರಮ ಜ್ಞಾನ ಆಗ್ಯದ, ಅಲ್ಲಿ ಸರ್ಪ ಜ್ಞಾನ ಆಗ್ಯದ.
ಭ್ರಮಜ್ಞಾನವೆನ್ನುತ್ತಾರೆ ಮತ್ತು ಅಭ್ಯಾಸವೆಂದು ಕರೆಯುತ್ತಾರೆ. ಅವುಗಳನ್ನ ಸತ್ತು ಎಂದು ಹೇಳಲಿಕ್ಕಾಗದು ಮತ್ತು ಅಸತ್ತು ಎಂದು ಹೇಳಲಿಕ್ಕಾಗದು. ಸರ್ಪವನ್ನ ಮತ್ತು ಸರ್ಪದ ಜ್ಞಾನವನ್ನ ಸತ್ ಅನ್ಲಿಕ್ಕೂ ಬರಲ್ಲ, ಅಸತ್ ಅನ್ಲಿಕ್ಕೂ ಬರಲ್ಲ. ಅದೇನದ ಅನಿರ್ವಚನೀಯ ಅದ. ಬರೇ ಸರ್ಪದ ಜ್ಞಾನಕ್ಕೆ ಭ್ರಮ ಅಥವಾ ಬರೀ ಸರ್ಪದ ಜ್ಞಾನಕ್ಕೆ ಭ್ರಮ ಅಥವಾ ಬರೀ ಸರ್ಪಕ್ಕೆ ಭ್ರಮ ಎನ್ನುವುದಿಲ್ಲ. ಇದೊಂದು ಪಾಯಿಂಟ್ ತಿಳ್ಕೋರಿ. ಬರೇ ಸರ್ಪ ಇತ್ತು ಅಂತಂದ್ರೆ ಭ್ರಮ ಅನ್ನಂಗಿಲ್ಲ, ಅಥವಾ ಬರೀ ಸರ್ಪದ ಜ್ಞಾನ ಅಂಜಿಕೆ ಭಯ ಏನೇನಾಗತ್ತದಲ್ಲ ಅದು ಒಂದಕ್ಕೆ ಭ್ರಮ ಅನ್ನಂಗಿಲ್ಲ. ಎರಡೂ ಕಲ್ತಿರ್ಬೇಕಲ್ಲಿ. ಸರ್ಪ ಮತ್ತು ಸರ್ಪದ ಜ್ಞಾನ ಎರಡೂ ಸೇರಿಸಿಯೇ ಅದಕ್ಕೆ ಭ್ರಮೆ ಎನ್ನುತ್ತಾರೆ. ಬರೀ ಸರ್ಪದ ಜ್ಞಾನಕ್ಕೆ ಭ್ರಮ ಅಥವಾ ಬರೀ ಸರ್ಪಕ್ಕೆ ಭ್ರಮ ಎನ್ನುವುದಿಲ್ಲ. ಸರ್ಪ ಪ್ಲಸ್ ಸರ್ಪದ ಜ್ಞಾನ ಎರಡನ್ನು ಸೇರಿಸಿಯೇ ಭ್ರಮೆ ಎನ್ನುತ್ತಾರೆ. ಅದನ್ನು ಅಧ್ಯಾಸವೆಂತಲೂ ಕರೆಯುತ್ತಾರೆ. ಆ ಭ್ರಮೆಯು ಅವಿದ್ಯೆಯ ಪರಿಣಾಮವಿರುತ್ತದೆ ಮತ್ತು ಚೇತನದ ವಿವರ್ತವಿರುತ್ತದೆ. ಆ ಭ್ರಮೆ ಏನಿರ್ತದೆ ಅವಿದ್ಯೆಯ ಪರಿಣಾಮ ಮತ್ತು ಚೇತನದ ವಿವರ್ತವಿರುತ್ತದೆ. ಭ್ರಮೆ ಅನ್ನೋದು ಮುಖ್ಯ ಅದ ಇಲ್ಲಿ ನಿಮಗ. ಭ್ರಮೆ ಅಂತಂದ್ರೇನು? ಸರ್ಪ ಮತ್ತು ಸರ್ಪದ ಜ್ಞಾನ ಎರಡೂ ಸೇರಿಸಿ, ಜಗತ್ತು ಮತ್ತು ಜಗತ್ತಿನ ಜ್ಞಾನ ಎರಡೂ ಸೇರಿಸಿ ಏನದ ಭ್ರಮೆ ಅಂತಾರೆ. ಸರ್ಪದ ಜಾಗದಾಗ ಜಗತ್ತ, ಬ್ರಹ್ಮಾಂಡ, ಪಿಂಡಾಂಡ ಏನೇನದ ಅದೆಲ್ಲ ಸೇರಿಸಿ ಭ್ರಮೆ ಅಂತಾರ. ಈ ಭ್ರಮೆ ಅನ್ನೋ ಶಬ್ದ ಗಟ್ಟಿಯಾಗಿ ಇಟ್ಕೋಬೇಕೀಗಿಲ್ಲ ನೀವು. ಭ್ರಮೆ ಅಂದ್ರೆ ಏನ್ರಿ? ಸರ್ಪ ಸರ್ಪದ ಜ್ಞಾನ ಎರಡು ಸೇರಿಸಿ ಜಗತ್ತು ಜಗತ್ತಿನ ಜ್ಞಾನ, ಬ್ರಹ್ಮಾಂಡ ಬ್ರಹ್ಮಾಂಡದ ಜ್ಞಾನ, ಪಿಂಡಾಂಡ ಪಿಂಡಾಂಡದ ಜ್ಞಾನ, ಸಂಸಾರ ಸಂಸಾರದ ಜ್ಞಾನ, ಇವೆಲ್ಲ ಸೇರಿಸಿ ಎರಡು ಸೇರಿಸಿ ಅದಕ್ಕೇನಂತಾರೆ ಭ್ರಮೆ ಅಂತಾರೆ. ಈ ಭ್ರಮೆ ಗಟ್ಟಿ ಹಿಡ್ಕೋಬೇಕು. ಮೊದಲು ನೀವು ಭ್ರಮೆ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು. ಒಂದು ಸಂಸಾರದ ಅದ್ರ ಬಗ್ಗೆ ನಿಮಗೆ ಸುಖ ದುಃಖ ಅನುಭವಿಸ್ಲಿಕ್ಕತ್ತಿರಲ್ಲ. ಚಿಂತೆ, ಕಷ್ಟ, ನಷ್ಟ, ಅಪಮಾನ, ಹಿಂಸೆ ಅಷ್ಟೇ ಅದೇನು, ಅದ್ರ ಜೊತೆಗೆ ಒಂದಿಷ್ಟು ಸುಖನೂ ಅದ. ಎಂತ ಸುಖ ಅದ? ರಾಶಿವೆ ಎಷ್ಟು ಸುಖ ಅದ, ದುಃಖ ಎಷ್ಟದ, ಸಾಗರದಷ್ಟು ದುಃಖ ಅದ. ಆ ಸುಖ ಏನದ ಅದು ಕೊನೆಗೆ ಹೋಗುವಾಗ ದುಃಖನೇ ಕೊಟ್ಟು ಹೋಗ್ತದ. ಯಾವ ಯಾವ ಸುಖಗಳು ನೀವು ಸಂಸಾರದಾಗ ಅನುಭವಿಸಿರಿ ಅವೆಲ್ಲ ಓಸು ಕಡೆಗೆ ಹೋಗೋ ಟೈಮ್ನೊಳಗೆ ದುಃಖ ಪಟ್ಟೆ ಓದ್ತವು. ಸಣ್ಣ ಹುಡುಗರು ಆಟ ಆಡೋ ಟೈಮ್ನೊಳಗೆ ಏನ್ ಮಾಡ್ತಾವ? ಎಲ್ಲ ಕಲ್ಲ ಮಣ್ಣ ಉಸುಕ ಏನು ಕಾಗದ ಕಸ ಕಟ್ಟಿ ತಗೊಂಡ್ ನಿಮ್ ಮನೆಗೆ ಏನೇನ್ ವ್ಯವಸ್ಥೆ ಇರ್ತದೆ ಎಲ್ಲ ಅವು ಅಡಿಗೆ ಮನೆ ಮಾಡ್ತಾವ, ಅವು ದೇವ್ರ ಜಗಲಿ ಮಾಡ್ತಾವ, ಅವು ದೇವ್ರ ಪೂಜೆ ಮಾಡ್ತಾವ, ಎಲ್ಲ ಮಾಡ್ತಾವ. ಅದು ಮಾಡೋ ಟೈಮ್ನೊಳಗೆ ಎಷ್ಟು ಸುಖ ಅನುಭವಿಸ್ತಾರ ಅವ್ರು. ಅಕಸ್ಮಾತ್ ಅವ್ರ ತಾಯಿ ಅಥವಾ ತಂದೆ ಯಾರ್ಯಾರ ಬಂದು ಟೈಮ್ ಆಗ್ಯದ ಬರ್ರಿ, ಓದ್ಕೊತ್ ಕುಂದ್ರ ಬರ್ರಿ, ಏನ್ ಆಟ ಆಡ್ತೀರಿ, ಮತ್ತ ಊಟ ಮಾಡ್ಬರ್ರಿ, ಟೈಮ್ ಆಗ್ಯದ ಅಂತೇಳಿ ಏನಾರ ಕರೆದ್ರ ಅವು ಎದ್ದು ಹೋಗೋ ಟೈಮ್ನಾಗ ಏನ್ ಮಾಡ್ತಾವ? ಅವು ಮಾಡಿದ ಸಂಸಾರ ಎಲ್ಲ ಅವ್ ಹಂಗೆ ಬಿಟ್ಟು ಹೋಗ್ತಾವ. ಕಲ್ಲ ಮಣ್ಣ ಎಲ್ಲ ಹೋಗಾಗ ಏನ್ ಮಾಡಿ ಹೋಗ್ತಾವ ಹುಡುಗರು? ಕಡಿಸಿ ಒದ್ದು ಹೋಗ್ಬಿಡ್ತಾವ. ಹಂಗ ಅವು ಸುಖ ಅನುಭವಿಸಿದ್ದೆಲ್ಲ ಏನ್ ಮಾಡ್ತಾವ? ಕಡೆಗೆ ಒದೋಗ್ಬಿಡ್ತಾವ. ಹಂಗ ಇವೇನದವ ಸುಖ ಅಂದ್ರೆ ಹೆಂಗಪ್ಪ ಅಂತಂದ್ರ ಇದು ಕಡೆಗೆ ದುಃಖ ಕೊಟ್ಟು ಹೋಗಂತದೆ ಅಂತ ತಿಳ್ಕೋಬೇಕಿಲ್ಲ. ತಿಳ್ಕೊಂಡು ಯಾವ ಸುಖನೂ ಆರಂಭದಲ್ಲಿ ಅನುಭವಿಸಿದ ಸುಖ ಕೊನೆಯ ತನಕ ದುಃಖವಾಗಿ ಉಳಿಯಂಗಿಲ್ಲ. ಅದು ದುಃಖಕ್ಕೆ ಕಾರಣ ಆಗ್ತದ. ಆರಂಭದಲ್ಲಿ ಸುಖದಂಗ ಕಾಣುತ್ತದ. ಅದಕ್ಕೆ ಉದಾಹರಣೆ ಏನ್ ಕೊಡ್ತಾರ? ಬಲಿ ಒಳಗಿಟ್ಟ ಮೆಣಸಿನಕಾಯಿ ಬಜ್ಜಿ ಇಲಿಗೆ ಅದರದು ಸುಖ ಅಂತೇಳಿ ಹೋಗ್ತದ ಬಜ್ಜಿ ತಿನ್ಲಕ್ಕ ಅಂತೇಳಿ. ಆದ್ಮೇಲೆ ಒಳಗೆ ಸಿಕ್ಕೋಗಿದ್ದ ಅದ್ರ ಪರಿಸ್ಥಿತಿ ಏನೇನೋ ಆಗ್ತದ ಮುಂದೆ ನಿಮಗೆ ಗೊತ್ತು. ಹಂಗ ಅದು ಮೊದಲ ಸುಖ ಕೊಟ್ಟು ಆಮೇಲೆ ದುಃಖನೇ ಕೊಡ್ತದೆ ಈ ಸಂಸಾರದೊಳಗ. ಅದಕ್ಕೆ ಭ್ರಮೆ ಅನ್ನೋದು ಗಟ್ಟಿಯಾಗಿ ತಿಳ್ಕೊಂಡು ಅದಕ್ಕೆ ಪರಿಣಾಮ ಅಂದ್ರೆ ಏನು ಅಂತ ತಿಳ್ಕೊಂಡಿರಿ. ಅದನ್ನ ಸರಿಯಾಗಿ ತಿಳ್ಕೋಬೇಕು. ಇನ್ನ ಸರಿಯಾಗಿ ತಿಳ್ಕೋಬೇಕಂದ್ರೆ ಉಪಾದಾನ ಕಾರಣದ ಸಮಾನ ಸ್ವಭಾವ ಅಂದ್ರೆ ಸತ್ತಾವುಳ್ಳ ಅನ್ಯತಾ ಸ್ವರೂಪಕ್ಕೆ ಪರಿಣಾಮ ಎನ್ನುತ್ತಾರೆ. ಪರಿಣಾಮ ಅಂದ್ರೆ ಎರಡೂ ಒಂದೇ ಸತ್ತ ಇರಬೇಕು. ಸಮಾನ ಸತ್ತ, ಸಮಾನ ಸ್ವಭಾವ,
ಅಂದ್ರೆ ಉಪಾದಾನ ಕಾರಣದ ಸಮಾನ ಸತ್ತ ಇರಬೇಕು. ಅದಕ್ಕೆ ಪರಿಣಾಮಾಂತರ ಅದು ಹೇಗೆ ಅಂದ್ರೆ ಹಾಲು ಮತ್ತು ಮೊಸರು ಎರಡು ವ್ಯಾವಹಾರಿಕ ಸತ್ತಗಳದಾವ. ಅವೇನು ಪ್ರಾತಿಭಾಷಿಕ ಅದಾವ, ಏನು ಪಾರಮಾರ್ಥಿಕ ಅದಾವ, ಏನು ಕ್ಷುದ್ರ ಸತ್ಯ ಅದಾವ, ಏನದಾವ? ಏನಿಲ್ಲ, ವ್ಯಾವಹಾರಿಕ ಸತ್ತ. ಜಗತ್ತಿನೊಳಗೆ ಎಲ್ಲ ನಾಮರೂಪಗಳಿಂದ ಇವು ಹಾಲ ಮೊಸರು ಅದಾವ. ಹಾಲು ಹೋಗಿ ಮೊಸರಾಗ್ಯದ. ಎರಡು ವ್ಯಾವಹಾರಿಕ ಸತ್ಯಗಳದಾವೆ. ಒಂದು ಏನದ ಅಳಸದ ಹಾಲು, ಇನ್ನ ಒಂದೇನದ ಮೊಸರು ಗಟ್ಟಿ ಅದ. ಒಂದು ಮಧುರ ರುಚಿ ಅದ, ಇನ್ನ ಒಂದು ಹುಳಿ ಅದ. ಆದರೆ ಏನಾಯ್ತು, ಈ ಗಟ್ಟಿ ಇದ್ದದ್ದು ಅಳಸಿದ್ದದ್ದು ಗಟ್ಟಿಯಾಗಿದ್ದು ಅನ್ಯ ರೂಪಧಾರಣ, ರುಚಿ ಇದ್ದದ್ದು ಹುಳಿಯಾಗಿದ್ದು ಅನ್ಯ ರೂಪಧಾರಣ, ಗುಣ ಚೇಂಜ್ ಆಯ್ತು. ಆದರೆ ಏನಾಗ್ಯದ, ಸತ್ತ ಒಂದೇ ಅದ. ಎರಡು ವ್ಯಾವಹಾರಿಕ ಸತ್ತನೇ ಅದಾವ. ಇದಕ್ಕೇನಂತಾರ? ಪರಿಣಾಮ ಅಂತಾರ. ಸಮಾನ ಸತ್ಯವುಳ್ಳ ಪರಿಣಾಮ ತನ್ನ ಮೂಲ ರೂಪ ತ್ಯಾಗ ಮಾಡಿ ಅನ್ಯ ರೂಪ ಧಾರಣ ಮಾಡಿದ್ರೂ ಸಹಿತ ಆ ಮೂಲ ರೂಪ ಮತ್ತು ಅನ್ಯ ರೂಪ ಎರಡು ಏನಿರ್ತಾವ? ಸಮಾನ ಸತ್ಯ ಇರ್ತಾವ, ವಿಷಮ ಸತ್ಯ ಇರ್ತಾವ. ಸಮಾನ ಸತ್ಯ ಇರ್ತಾವ. ಆದ್ರೆ ವಿವರ್ತದೊಳಗೆ ಏನದ, ಇಲ್ಲಿನೂ ಅನ್ಯ ರೂಪ ಧಾರಣ ಆಗ್ತದ. ಮೂಲ ರೂಪ ತ್ಯಾಗ ಮಾಡದೆಯೇ ಅನ್ಯ ರೂಪ ಧಾರಣ ಮಾಡ್ತಾವ. ಆದ್ರೆ ಇಲ್ಲೇನಾಗ್ತದ, ಮೂಲ ರೂಪ ಮತ್ತು ಅನ್ಯ ರೂಪ ಏನದ ಎರಡು ವಿಷಮ ಸತ್ತ ಇರ್ತವ. ಈ ರೀತಿ ಇರೋದಕ್ಕೇನಂತಾರ? ವಿವರ್ತ. ವಿವರ್ತ ಅಂತಾರ. ಅಧಿಷ್ಠಾನಕ್ಕಿಂತಲೂ ವಿಪರೀತ ಸ್ವಭಾವವುಳ್ಳ ಅನ್ಯತಾ ಸ್ವರೂಪಕ್ಕೆ ವಿವರ್ತವೆನ್ನುತ್ತಾರೆ. ಇಲ್ಲಿ ವಿಷಮ ಸತ್ತ ಒಂದು ವ್ಯಾವಹಾರಿಕ ಇದ್ರ, ಇನ್ನ ಒಂದು ಪ್ರಾತಿಭಾಷಿಕ. ಹಿಂಗ ಅದು ಬೇರೆ ಇದು ಬೇರೆ. ಈ ರೀತಿ ಇತ್ತು ಅಂತಂದ್ರೆ ಅಧಿಷ್ಠಾನಕ್ಕಿಂತಲೂ ವಿಪರೀತ ಅಂದ್ರೆ ವಿರುದ್ಧ ಸ್ವಭಾವವುಳ್ಳ ಅಧಿಷ್ಠಾನವಾದ ಚೇತನ ಹೇಗಿದೆ ಅಂದ್ರೆ ಅದು ಪಾರಮಾರ್ಥಿಕ ಸತ್ಯ ಇದೆ, ಅನ್ಯತಾ ಸ್ವರೂಪಕ್ಕೆ ವಿವರ್ತ ಎನ್ನುತ್ತಾರೆ. ಬಂಗಾರದ ಪರಿಣಾಮವೇ ಆಭರಣವಾಗಿದೆ. ಈಗ ಆಭರಣ ಒಂದು ಬೆಂಕಿ ಹತ್ರ ಹೋದ್ರೆ ನಾಶ ಆಗಿ ಹೋಗ್ಬಿಡ್ತು. ನಾಶ ಆಗ್ಬಾರ್ದವ. ಒಂದು ವಿಷಮ ಸತ್ತ ಬಂಗಾರ ನಾಶ ಆಗ್ತದೇನು? ಆಗಂಗಿಲ್ಲ. ಬಂಗಾರದ ಆಭರಣ ನಾಶ ಆಗ್ತದೆ. ಹೀಗಾಯ್ತಂದ್ರೆ ಎರಡು ಬೇರೆ ಬೇರೆ ಸತ್ತ ಆಯ್ತಿಲ್ರಿ, ಏನ್ ಒಂದೇ ಅದಾವ? ವಿಷಮ ಸತ್ತ ಆಯ್ತಲ್ಲ. ಅದಕ್ಕೆ ಉಪಾದಾನ ಕಾರಣವಾದ ಯಾವ ಅವಿದ್ಯೆ ಇರುವುದೋ ಅದು ಅನಿರ್ವಚನೀಯವಾಗಿದೆ. ಏನಾಗ್ಯದ? ಅವಿದ್ಯೆ ಏನದಲ್ಲ, ಈ ಜಗತ್ತಿಗಾಗ್ಲಿ, ಬ್ರಹ್ಮಾಂಡಕ್ಕಾಗ್ಲಿ, ಪಿಂಡಾಂಡಕ್ಕಾಗ್ಲಿ, ಈ ಸಂಸಾರಕ್ಕಾಗ್ಲಿ ಏನದ? ಮೂಲ ರೂಪ ಸಂಸಾರ. ಅದೇನಾಗ್ತದೆ? ಅವಿದ್ಯೆ. ಎಲ್ಲ ಇವುದ್ರ ಮೂಲ ರೂಪ ಯಾವುದು? ಅವಿದ್ಯೆ. ಸಂಸಾರ, ಬ್ರಹ್ಮಾಂಡ, ಪಿಂಡಾಂಡ, ಜಗತ್ತೇನದ ಇವೆಲ್ಲದರದ್ದು ಮೂಲ ರೂಪ ಅವಿದ್ಯೆ. ಈ ಅವಿದ್ಯೆ ಏನಾಗ್ತದ? ಅವಿದ್ಯೆನೇ ಸಂಸಾರ ಆಗ್ತದೆ, ಅವಿದ್ಯೆನೇ ಬ್ರಹ್ಮಾಂಡ ಆಗ್ತದೆ, ಅವಿದ್ಯೆನೇ ಪಿಂಡಾಂಡ ಆಗ್ತದೆ, ಅವಿದ್ಯೆನೇ ಜಗತ್ತಾಗ್ತದೆ. ಈ ಅವಿದ್ಯೆ ಏನದ? ಅನಿರ್ವಚನೀಯ ಅದ. ಮತ್ತ ಅದರಿಂದ ತಯಾರಾದಂತ ಸರ್ಪದ ಜ್ಞಾನ, ಈ ಬ್ರಹ್ಮಾಂಡ, ಪಿಂಡಾಂಡ ಇವನು ಅನಿರ್ವಚನೀಯ ಅದ. ಅವನು ಅನಿರ್ವಚನ. ಅವೇನು ಸತ್ ಅಂತೀರ? ಅಲ್ಲ. ಅಸತ್ ಅಂತೀರ? ಅಲ್ಲ. ಹಿಂಗಾಗಿ ಎರಡೂ ಅನಿರ್ವಚನೀಯ ಅದಾವ. ಅವಿದ್ಯೆನೂ ಅನಿರ್ವಚನೀಯ, ಮತ್ತ ಅದರಿಂದ ಉಂಟಾದ ವಸ್ತುಗಳು ಅನಿರ್ವಚನೀಯ. ಹೌದಲ್ರಿ? ಎರಡೂ ಸಮಾನ ಸತ್ತ ಅದಾವ. ಎರಡೂ ಸಮಾನ ಸತ್ತ ಅಂದ್ರೆ ಅನಿರ್ವಚನೀಯ ಅದಾವ. ಅದಕ್ಕೆ ಇದಕ್ಕೇನಂತಾರ? ಏನಂತಾರೆ? ವಿವರ್ತದೊಳಗೆ ವಿಷಮ ಸತ್ತ. ಸಮಾನ ಸತ್ತ. ರಜ್ಜುವಿನ ವಿವರ್ತ. ರಜ್ಜುವಿನ ವಿವರ್ತ. ಇದು ಒಂದನೇ ಪಾಯಿಂಟ್ ತಿಳ್ಕೊಳ್ಳಿ. ರಜ್ಜುವಿನ ವಿವರ್ತ ಯಾವುದು?
ಸರ್ಪ. ಒಂದನೇ ಪಾಯಿಂಟ್ ಏನದ, ಉಪಾದಾನ ಕಾರಣವಾದ ಯಾವ ಅವಿದ್ಯೆ ಇರುವುದು ಅದು ಅನಿರ್ವಚನೀಯವೇ ಇರುತ್ತದೆ. ಅಧಿಷ್ಠಾನದ ಚೇತನ ಹೇಗಿದೆ ಅಂದ್ರೆ ಅದು ಪಾರಮಾರ್ಥಿಕ ಸತ್ಯ ಇದೆ. ಅನ್ಯತಾ ಸ್ವರೂಪಕ್ಕೆ ವಿವರ್ತ ಎನ್ನುತ್ತಾರೆ. ಬಂಗಾರದ ಪರಿಣಾಮವೇ ಆಭರಣವಾಗಿದೆ. ಇದು ವಿವರ್ತದೊಳಗೆ ಏನು ಎರಡು ಕಲಿಸಿ ಹೇಳ್ತಾರೆ. ಈಗ ಏನು ನಿಮಗೆ ಪರಿಣಾಮ ಅದು ಸಪ್ರೇಟ್ ಹೇಳಂಗಿಲ್ಲ. ಪಾಯಿಂಟ್ ನಂಬರ್ 1 ಏನ್ ಬರ್ಕೋಬೇಕು, ರಜ್ಜು ಮತ್ತು ರಜ್ಜುವಿನ ವಿವರ್ತವಾದ ಸರ್ಪ ಇವೇನದ ಎರಡು ವಿಷಮ ಸತ್ತ, ಇದು ವಿವರ್ತ. ಸರ್ಪ ಮತ್ತು ಸರ್ಪದ ಜ್ಞಾನ ಇದೇನದ ಅವಿದ್ಯೆಯ ಪರಿಣಾಮ. ಇದು ಅವಿದ್ಯೆ ಏನಾಗ್ಯದ ಪರಿಣಾಮ ಒಂದು ಹೆಂಗಾಯ್ತು, ಸರ್ಪ ಮತ್ತು ಸರ್ಪದ ಜ್ಞಾನ. ಇದು ರಜ್ಜುನೇ ಸರ್ಪ ಮತ್ತು ಸರ್ಪದ ಜ್ಞಾನ ಆಯ್ತಲ್ಲ, ರಜ್ಜುವಿನ ಕಾರಣ. ಇಲ್ಲೇನಾಯ್ತು, ಇದು ಅವಿದ್ಯೆ ಪರಿಣಾಮ ಆಯ್ತು. ಅವಿದ್ಯೆ ಮತ್ತು ಅವಿದ್ಯೆ ಪರಿಣಾಮ ಎರಡೂ ಏನದವ ಸಮಾನ ಸತ್ತ ಆದಾಗ. ಅವಿದ್ಯೆ ಪರಿಣಾಮ ಯಾವುದು, ಸರ್ಪ ಮತ್ತು ಸರ್ಪದ ಜ್ಞಾನ. ಅವಿದ್ಯೆನೇ ಸರ್ಪ ಆಗ್ಯದ, ಅವಿದ್ಯೆ ಕತ್ತಲು ಅಜ್ಞಾನ ಏನದ ಇವು ಸಮಾನ ಸತ್ತ. ಇದು ಅನಿರ್ವಚನೀಯ, ಅವಿದ್ಯೆನೂ ಅನಿರ್ವಚನೀಯ. ಇಲ್ಲಿ ರಜ್ಜು ಮತ್ತು ರಜ್ಜುವಿನ ವಿವರ್ತ ಇವೆರಡು ಏನದ ವಿಷಮ ಸತ್ತ. ರಜ್ಜು ಏನದ ಎಂಥದ್ದು, ರಜ್ಜು ಅಂತ ವ್ಯಾವಹಾರಿಕ ಸತ್ತ, ವ್ಯಾವಹಾರಿಕವಾಗಿ ನಾಮರೂಪ ಉಳ್ಳದ್ದದ. ರಜ್ಜುವಿನ ವಿವರ್ತವಾದ ಸರ್ಪ ಎಂಥದದ ಪ್ರಾತಿಭಾಷಿಕ, ನಮ್ಮೊಳಗೆ ತಿಳ್ಕೊಂಡಿವಿ, ನಾವೇ ಕಲ್ಪನೆ ಮಾಡ್ಕೊಂಡಿವಿ, ಹಿಂಗದ. ಅದಕ್ಕೆ ಸರ್ಪ ಮತ್ತು ಸರ್ಪದ ಜ್ಞಾನ ಇದೇನದ ಅವಿದ್ಯೆಯ ಪರಿಣಾಮ. ಅದಕ್ಕೆ ಪಾಯಿಂಟ್ ನಂಬರ್ 1 ಸರ್ಪವು ರಜ್ಜುವಿನ ವಿವರ್ತ, ಸರ್ಪ ಮತ್ತು ಸರ್ಪದ ಜ್ಞಾನ ಇದು ಅವಿದ್ಯೆಯ ಪರಿಣಾಮ. ಇದು ಪಾಯಿಂಟ್ ನಂಬರ್ 2. ರಜ್ಜುವಿನ ವಿವರ್ತ ಪಾಯಿಂಟ್ ನಂಬರ್ 1 ಸರ್ಪ ಮತ್ತು ಸರ್ಪದ ಜ್ಞಾನ ಇದು ಅವಿದ್ಯೆಯ ಪರಿಣಾಮ. ಸರ್ಪವು ರಜ್ಜುವಿನ ವಿವರ್ತ. ಪಾಯಿಂಟ್ ನಂಬರ್ 1 ಸರ್ಪವು ರಜ್ಜುವಿನ ವಿವರ್ತ. ಪಾಯಿಂಟ್ ನಂಬರ್ 2 ಸರ್ಪ ಮತ್ತು ಸರ್ಪದ ಜ್ಞಾನ ಇವೇನದವು ಅವಿದ್ಯೆಯ ಪರಿಣಾಮ. ಇವೆರಡು ಕಲಿತಾವ, ಕಲಿತು ಏನ್ ಮಾಡ್ತವೆ, ಜಗತ್ತಾಪ. ಸರ್ಪಕ್ಕೆ ಉಪಾದಾನ ಕಾರಣವಾದ ಅವಿದ್ಯೆಯು ಅನಿರ್ವಚನೀಯವಿರುತ್ತದೆ. ಸರ್ಪ ಮತ್ತು ಸರ್ಪದ ಜ್ಞಾನಗಳು ಅನಿರ್ವಚನೀಯ ಸಮಾನ ಸತ್ತ ಉಳ್ಳವ ಆಗಿವೆ. ಅವಿದ್ಯೆಯು ಅನಿರ್ವಚನೀಯವಾಗಿದೆ. ಅವಿದ್ಯೆಯ ಕಾರ್ಯಗಳಾದ ಸರ್ಪ ಮತ್ತು ಸರ್ಪದ ಜ್ಞಾನಗಳು ಕೂಡ ಅನಿರ್ವಚನೀಯವಾಗಿವೆ. ಎರಡೂ ಸಮಾನ ಸತ್ತ ಉಳ್ಳವಾಗಿವೆ, ಅನಿರ್ವಚನೀಯ ಉಳ್ಳವಾಗಿವೆ. ಅನ್ಯತಾ ಸ್ವರೂಪ ಅಂದ್ರೆ ಯಾವುದು ಅವಿದ್ಯೆಗಿಂತಲೂ ಬೇರೆ ಪ್ರಕಾರದ ಆಕಾರವಾಗಿರುವುದೋ ಅದು ಅವಿದ್ಯೆಯ ಪರಿಣಾಮವಿರುತ್ತದೆ. ಹಾಲು ನಿರಾಕಾರ, ಮೊಸರು ಆಕಾರ, ಬೇರೆ ಆಕಾರ ತಾಳೆ. ಇದೇನಾಯ್ತು, ಅವಿದ್ಯೆಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಹೇಳಿದರು. ವಿವರ್ತ ಅಂತಂದ್ರೇನು, ರಜ್ಜು ಅವಚ್ಛಿನ್ನ ಚೇತನ, ಅಧಿಷ್ಠಾನ ಚೇತನ ಏನದಲ್ಲ ಇದು ಸತ್ತು ಸ್ವರೂಪವಿರುತ್ತದೆ. ರಜ್ಜು ಎಷ್ಟು ಪ್ರಮಾಣದಲ್ಲಿ ವ್ಯಾಪಿಸಿದೆಯೋ ಅಷ್ಟು ಪ್ರಮಾಣದಲ್ಲಿ ವ್ಯಾಪಿಸಿದ ಚೇತನವು ಸತ್ಯನ್ನಿಸಿಕೊಳ್ಳುತ್ತದೆ. ಅದು ಪಾರಮಾರ್ಥಿಕ ಸತ್ಯವುಳ್ಳದ್ದಾಗಿರುತ್ತದೆ. ಸರ್ಪ ಮತ್ತು ಸರ್ಪದ ಜ್ಞಾನವು ಸತ್ತಿಗಿಂತಲೂ ವಿಲಕ್ಷಣವಾಗಿದೆ, ಅಂದ್ರೆ ಅನಿರ್ವಚನೀಯವಾಗಿದೆ. ಅದಕ್ಕೆ ಹೇಳಿದ್ನಲ್ಲ, ರಜ್ಜು ಮತ್ತು ರಜ್ಜು ಒಳಗಿರುವ ಉಪಯುಕ್ತ ಚೇತನ ಅವು ಪಾರಮಾರ್ಥಿಕ ಸತ್ಯವುಳ್ಳವು. ರಜ್ಜು ವ್ಯಾವಹಾರಿಕ ಸತ್ಯ ಅದ, ಮತ್ತೆ ರಜ್ಜುನೊಳಗಿರೋ ಉಪಯುಕ್ತ ಚೇತನ ಪಾರಮಾರ್ಥಿಕ ಸತ್ಯ ಅದ.
ಅದರಿಂದ ತೋರ್ತಾ ಇರೋ ಸರ್ಪ ಮತ್ತು ಸರ್ಪದ ಜ್ಞಾನ ಏನದ ಪ್ರಾತಿಭಾಷಿಕ ಸತ್ಯ ಅದ, ಒಂದಕ್ಕೊಂದು ಸಂಬಂಧ ಇಲ್ಲ. ಆದ್ದರಿಂದ ರಜ್ಜುವಿನಲ್ಲಿಯ ಸರ್ಪ ಮತ್ತು ಅದರ ಜ್ಞಾನವು ಅಧಿಷ್ಠಾನ ಚೇತನದಿಂದ ವಿಪರೀತ ಸ್ವಭಾವವುಳ್ಳ ಅನ್ಯತಾ ಸ್ವರೂಪ ಎಂದರೆ ಚೇತನಕ್ಕಿಂತಲೂ ಬೇರೆ ಪ್ರಕಾರದ ಯಾವ ಆಕಾರವಿರುವುದೋ ಅದು ಚೇತನದ ವಿವರ್ತವಿರುತ್ತದೆ. ಸರ್ಪ ಮತ್ತು ಸರ್ಪದ ಜ್ಞಾನವು ಅವಿದ್ಯೆಯ ಪರಿಣಾಮ ಮತ್ತು ಚೇತನದ ವಿವರ್ತವಾಗಿರುತ್ತದೆ. ಅವಿದ್ಯೆಯ ಪರಿಣಾಮ ಅಂದ್ರೆ ಅವಿದ್ಯೆ ಕೆಟ್ಟು ಸರ್ಪ ಮತ್ತು ಸರ್ಪದ ಜ್ಞಾನವಾಗಿದೆ. ಅವಿದ್ಯೆ ಮತ್ತು ಸರ್ಪದ ಜ್ಞಾನ ಇವು ಅನಿರ್ವಚನೀಯವಾಗಿವೆ. ಹಾಲು ಹೋಗಿ ಮೊಸರಾಗಿದೆ, ಆದರೆ ಬಂಗಾರ ಕೆಡದೆಯೇ ಆಭರಣವಾಗಿದೆ. ರಜ್ಜು ಅವಚ್ಚಿನ್ನ ಚೇತನವು ತನ್ನ ಸ್ವರೂಪ ಕೆಡಿಸಿಕೊಳ್ಳಲಾರದೆ ಏನಾಗಿದೆ, ರಜ್ಜು ಅವಚ್ಚಿನ್ನ ಚೇತನ ಸತ್ ಸ್ವರೂಪವಾಗಿದೆ. ಅದರ ವಿವರ್ತವಾಗಿರತಕ್ಕಂಥ ಸರ್ಪವು ಅನ್ಯತಾ ರೂಪ ತಾಳಿ ಅನಿರ್ವಚನೀಯವಾಗಿದೆ. ಮೂಲ ಅಧಿಷ್ಠಾನ ವಸ್ತು ಯಾವುದದ? ರಜ್ಜು ಅವಚ್ಛಿನ್ನ ಚೇತನ. ತಿಳ್ಕೋರಿ ಹೆಂಗದ ಅಂತ. ಮೂಲ ವಸ್ತು ರಜ್ಜು ಉಪಹಿತ ಚೇತನ ಅಥವಾ ಅವಚ್ಛಿನ್ನ ಚೇತನ. ಆ ಮೂಲ ವಸ್ತು ಏನಾರ ವ್ಯತ್ಯಾಸ ಆಗ್ಯದೇನು? ಇದು ಆಗೋದಕ್ಕ, ಹಗ್ಗ ಆಗೋದಕ್ಕ ತಾನು ಕೆಡಲಾರದೆಯೇ ಬಂಗಾರ ಕೆಡಲಾರದೆಯೇ ಆಭರಣವಾದಂತೆ ರಜ್ಜು ಉಪಹಿತ ಚೇತನ ಕೆಡಲಾರದೆ ರಜ್ಜು ಆಗಿದೆ. ಇದು ಒಂದು ಪಾಯಿಂಟ್ ತಿಳ್ಕೋಬೇಕು. ಆದ್ರ ರಜ್ಜುವನ್ನ ನೋಡ್ಬೇಕಂತ ಹೋಗಿರಲ್ಲ, ಕಂಡದಲ್ಲ ನಿಮಗ, ಕಾಣುವಾಗ ಏನಾಗ್ಬಿಡ್ತು, ಬೆಳಕಿಲ್ಲದಕ್ಕೆ ಏನಾಯ್ತು, ಅಲ್ಲಿ ಅವಿದ್ಯೆ ಕ್ಷೋಭೆಗೊಳಗಾಗಿ ಅಲ್ಲಿ ಜ್ಞಾನ ಇರ್ಲಾರ್ದಕ್ಕ, ಬೆಳಕಿರ್ಲಾರ್ದಕ್ಕ, ಎಚ್ಚರಿರ್ಲಾರ್ದಕ್ಕ ಅವಿದ್ಯೆ ಏನ್ ಮಾಡ್ಯದಪ್ಪ ಅಂತಂದ್ರೆ ಹಾವು ಮತ್ತು ಹಾವಿನ ಜ್ಞಾನ ಮಾಡಿಟ್ಬಿಟ್ಟಾರೆ. ಹಾವಿನ ಜ್ಞಾನ ಎದರಿಂದ ಆಗ್ಯದಂದ್ರೆ ಅವಿದ್ಯೆಯಿಂದ ಆಗ್ಯದ. ಅಲ್ಲಿ ಅವಿದ್ಯೆನೇ ಕೆಟ್ಟು ಹಾವಾಗ್ಯದ, ಅವಿದ್ಯೆನೇ ಕೆಟ್ಟು ಹಾವಿನ ಜ್ಞಾನ ಆಗ್ಯದ. ಮತ್ತ ಅವಿದ್ಯೆಯಿಂದ ಏನ್ ಉತ್ಪನ್ನ ಆಗ್ಯಾವ ಅವೆಲ್ಲ ಸಮಾನ ಸತ್ತ ಅದಾವ. ಆದ್ರ ಈ ಒಂದು ಉಪಹಿತ ಚೇತನದಿಂದ ಏನು ಉಂಟಾಗ್ಯಾವ ಅವು ವಿಷಮ ಸತ್ತ ಅದಾವ. ಆ ವಿಷಮ ಸತ್ತದಿಂದ ಉಂಟಾದಂತ ವಸ್ತುಗಳು ಏನಂತ ಅದಕ್ಕೆ ಚೇತನದ ವಿವರ್ತ ಅಂತಾರ. ಮತ್ತ ಅವುಗಳ ಜ್ಞಾನ ಇರ್ಲಾರ್ದಕ್ಕ ಅವುಗಳ ಬಗ್ಗೆ ನಮಗೇನ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಯದ ಅವೆಲ್ಲ ವಸ್ತು ಏನದು ಅವಿದ್ಯೆಯ ಪರಿಣಾಮ ಅದಾವ. ಇದೆಲ್ಲ ಕಲಿಸ್ಬಿಟ್ಟದೆ ಇದ್ರೊಳಗೆ. ಅವಿದ್ಯೆಯ ಪರಿಣಾಮ, ಚೇತನದ ವಿವರ್ತ, ಇವೆರಡೂ ಸೇರಿಸಿ ಜಗತ್ತಾಗ್ಯದ. ಬ್ರಹ್ಮದ ಜ್ಞಾನವಿಲ್ಲದಕ್ಕ ಏನಾಗ್ಬಿಟ್ಟದ, ಜಗತ್ತು ಮತ್ತು ಜಗತ್ತಿನ ಜ್ಞಾನ ಆಗ್ಯದ. ಬ್ರಹ್ಮ ತಾನು ಕೆಡಲಾರದೆಯೇ ಏನಾಗ್ಯನ, ಜಗತ್ತಾಗ್ಯನ. ಹೌದಾ ಇಲ್ಲ? ಆ ಬ್ರಹ್ಮನನ್ನು ತಿಳಿಲಾರದಕ್ಕೆ ನಮ್ಗೇನಾಗ್ಬಿಟ್ಟದ, ಜಗತ್ತು ತೋರ್ಲಕ. ಅದು ಅವಿದ್ಯೆಯ ಪರಿಣಾಮ. ಬ್ರಹ್ಮ ತಾನು ಕೆಡಲಾರದೆಯೇ ಜಗತ್ತಾಗಿದ್ದಕ್ಕ ಅದು ಚೇತನದ ವಿವರ್ತ. ಎರಡು ಕಲಿಸ್ಬೇಕಿಲ್ಲಿ. ಎರಡು ಕಲಿಸ್ಬೇಕಿದ್ರಾಗ ಪಾಯಿಂಟ್ ನಂಬರ್ 1 ಏನು, ಬ್ರಹ್ಮ ತಾನು ಕೆಡಲಾರದೆಯೇ ಏನಾಗನ ಜಗತ್ತಾಗಿ ತೋರ್ಲಕ. ಬಂಗಾರ ತಾನು ಕೆಡಲಾರದೆ ಆಭರಣವಾಗಿ ತೋರ್ಲಕ. ಇದು ಒಂದನೇ. ಆ ಬ್ರಹ್ಮದ ಬಗ್ಗೆ ಜ್ಞಾನ ಇರ್ಲಾರ್ದಕ್ಕ ನಮಗ ಈ ಜಗತ್ತೇನು ಕಾಣ್ಲಕತ್ತದ, ಜಗತ್ತು ಮತ್ತು ಜಗತ್ತಿನ ಜ್ಞಾನ ಏನಾಗ್ಲಕತ್ತದಲ್ಲ, ಬ್ರಹ್ಮನನ್ನ ಮರ್ತದ್ದಕ್ಕ ಇದೇನದ ಅವಿದ್ಯೆ ಪರಿಣಾಮ. ಯಾರ ಅವಿದ್ಯೆ? ಬ್ರಹ್ಮದ ಅವಿದ್ಯೆ, ಚೇತನದ ಅವಿದ್ಯೆ.
ಉಪಹಿತ ಚೇತನ ರಜ್ಜು ಉಪಹಿತ ಚೇತನ ನಮಗ ಅದ್ರ ಬಗ್ಗೆ ಜ್ಞಾನ ಇರ್ಲಾರ್ದಕ್ಕ ನಮಗ ಹಗ್ಗ ಕಾಂಡು ಹಗ್ಗದ ಜ್ಞಾನ ಆಗಕ್ಕಿತ್ತಲ್ಲ, ಅದು ಬೆಳಕಿದ್ದಾಗ ಆತಿತ್ತು. ಬೆಳಕಿಲ್ಲದಕ್ಕೆ ಏನಾಗ್ಬಿಡ್ತು, ಒಂದು ಪ್ರಮಾಜ್ಞಾನ ಆಗ್ಯದ, ಇನ್ನ ಒಂದು ಭ್ರಮಜ್ಞಾನ ಆಗ್ಯದ. ಹಗ್ಗನೂ ಸತ್ಯ ಅಲ್ಲ, ಹಾವನೂ ಸತ್ಯ ಅಲ್ಲ, ಭ್ರಮಜ್ಞಾನನೂ ಸತ್ಯ ಅಲ್ಲ, ಭ್ರಮಜ್ಞಾನವೂ ಸತ್ಯ ಅಲ್ಲ, ಎಲ್ಲ ಮಿಥ್ಯೆ. ಅಲ್ಲಿರೋ ಉಪಹಿತ ಚೇತನ ಒಂದೇ ಸತ್ಯ. ಎಲ್ಲ ಮುಂದೆ ಡೀಟೇಲ್ಸ್ ಬರ್ತದ. ಇವತ್ತಿಗೆ ಇಷ್ಟು ಸಾಕು. ನಿಮ್ಗೇನಾಗಬೇಕಪ್ಪ ಅಂದ್ರೆ ಅವಿದ್ಯೆಯಿಂದ ಏನ್ ತಯಾರಾಗ್ತದಲ್ಲ, ಏನ್ ತಯಾರಾಗ್ತದ ಅವಿದ್ಯೆಯಿಂದ ಪರಿಣಾಮ. ಅವಿದ್ಯೆಯ ಪರಿಣಾಮ ಏನಾಗ್ತದಂದ್ರ ಸಮಾನ ಸತ್ಯ ಇರ್ತದ. ಮತ್ತೆ ಚೇತನದ ವಿವರ್ತ ಏನಿರ್ತದ, ವಿಷಮ ಸತ್ತ ಇರ್ತದೆ. ಇಷ್ಟೇ ಇವತ್ತು ತಿಳ್ಕೋಬೇಕು. ಇನ್ನೇನ್ ಹೇಳಿದ್ರಿ, ಮೂಲ ರೂಪ ತ್ಯಾಗ, ಅನ್ಯ ರೂಪ ಧಾರಣ ಮಾಡೋದಕ್ಕ ಏನಂತಾರ, ಪರಿಣಾಮ ಅಂತಾರ. ಮೂಲ ರೂಪ ತ್ಯಾಗ ಮಾಡ್ಲಾರ್ದೆ ಅನ್ಯ ರೂಪ ಧಾರಣ ಮಾಡಿದ್ರ ಅದಕ್ಕ ವಿವರ್ತ ಅಂತ ತಿಳ್ಕೊಂಡ್ರಿ. ಇವತ್ತು ತಿಳ್ಕೋಬೇಕಾಗಿದ್ದೇನು, ವಿವರ್ತದೊಳಗ ವಿಷಮ ಸತ್ಯ ಇರ್ತದ. ಇರುವಿಕೆ ವಸ್ತು, ತೋರಿಕೆ ವಸ್ತುಗಳು ವಿಷಮ ಸತ್ಯ ಇರ್ತದ. ಆ ಪರಿಣಾಮದೊಳಗ ಏನಿರ್ತಾವ, ಅವಿದ್ಯೆಯ ಪರಿಣಾಮದೊಳಗ ಏನಿರ್ತಾವಪ್ಪ ಅಂತಂದ್ರೆ ಚೇತನದ ವಿವರ್ತದೊಳಗ ಏನ್ ಇರುವಿಕೆ ತೋರುವಿಕೆಗಳದಾವ ಅವು ವಿಷಮ ಸತ್ಯ ಇರ್ತಾವ. ಅವಿದ್ಯೆಯ ಪರಿಣಾಮದೊಳಗ ತೋರಿಕೆ ಮತ್ತು ಇರುವಿಕೆ ವಸ್ತುಗಳು ಹೆಂಗಿರ್ತಾವ ಅಂದ್ರೆ ಸಮಾನ ಸತ್ಯ ಇರ್ತಾವ. ಇಷ್ಟು ತಿಳ್ಕೋಬೇಕು. ಇವತ್ತು ತಿಳ್ಕೋಬೇಕಾಗಿದ್ದು ಇಷ್ಟೇ. ಅಷ್ಟು ಕಲಿಸಿ ಗದ್ದಲಕ್ಕೆ ಬೀಳ್ಬೇಡ್ರಿ. ಇದೇನದ ಮಿಕ್ಸ್ಚರ್ ಅದ, ಟೋಟಲ್. ಹಗ್ಗ ಉಪಹಿತ ಚೇತನ, ಮತ್ತೆ ಹಾವು, ಹಾವಿನ ಜ್ಞಾನ, ಅದೇ ರೀತಿ ಬ್ರಹ್ಮ, ಜಗತ್ತು, ಮತ್ತೆ ಜಗತ್ತಿನೊಳಗ ನೀವು ಭ್ರಮಜ್ಞಾನ ಭ್ರಮಜ್ಞಾನ ಅಂತ ಹೆಸರಿದ್ದಾಗೆ ಎರಡು ರೀತಿ ಜ್ಞಾನ. ಬೆಳಕಿದ್ದಾಗ ಒಂದು ವಸ್ತು ಕಾಣ್ತದ, ಕತ್ತಲಿದ್ದಾಗ ಇನ್ನೊಂದು ವಸ್ತು ಕಾಣ್ತದ, ಮತ್ತೆ ಕನಸಿನಾಗ ಮತ್ತೊಂದು ವಸ್ತು ಕಾಣ್ತದ. ಈ ರೀತಿ ಜ್ಞಾನಗಳಾಗ್ತವ ಅನ್ನೋದನ್ನ ಎಲ್ಲ ಮಿಕ್ಸ್ ಮಾಡಿ ಕೂಡಿಸ್ಬೇಕಾಗಿದೆ, ಕಲಿಸ್ಬೇಕಾಗಿದೆ. ಅದಕ್ಕೆ ಇಲ್ಲಿ ಅವಿದ್ಯೆ ಬಗ್ಗೆ ಹೇಳಿದ್ರು. ಈಗೇನ್ ಮಾಡಿದ್ರೆ ಆ ಅವಿದ್ಯೆಯನ್ನ ರೆಫರೆನ್ಸ್ ಇಟ್ಕೊಂಡೇ ನಾವು ಮತ್ತೆ ಏನಾಗ್ತದ ವಿವರ್ತ ಹೇಳ್ಬೇಕಾಗ್ಯದ. ಚೇತನದ ವಿವರ್ತ ಅದು ಹೇಳುವಾಗ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗೋ ಚಾನ್ಸ್ ಅದ. ಕನ್ಫ್ಯೂಸ್ ಮಾಡ್ಕೋಬೇಡ. ಇದನ್ನ ನಾಳೆಲ್ಲ ಮತ್ತೆ ಸರಳ ಮಾಡಿಕೊಡ್ತೇನೆ. ನಾಳೆಗೆ ಫುಲ್ ಕ್ಲಿಯರ್ ಆಗ್ತದ. ಇಷ್ಟು ಇವತ್ತು ತಿಳ್ಕೊಂಡ್ಬಿಟ್ರೆ ಸಾಕು. ಮೂಲದಲ್ಲಿ ನೀವು ವಿವರ್ತದ ಬಗ್ಗೆ ಏನ್ ತಿಳ್ಕೋಬೇಕು ಅಷ್ಟು ತಿಳ್ಕೊಂಡ್ಬಿಟ್ರಿ. ಈಗ ಬರೇ ಅದೇ ಅಂತ ಹಗ್ಗ, ಹಾವ, ಬಂಗಾರ, ಆಭರಣ, ಜಗತ್ತು, ಬ್ರಹ್ಮ ಇದೆ ಅನ್ಕೋತ ಹೋಗ್ತಾರ. ಇದ್ರದ್ದು ಪೂರ್ತಿ ನಿಮ್ಗೆ ಅನುಭವ ಆಗೋದು ನಾಳೆಗೆ ಆಗ್ತದೆ. ಈ ಸದ್ಯ ಇಷ್ಟೇ. ಪರಿಣಾಮದಾಗ ಏನಾಗ್ತದ, ಮೂಲ ರೂಪ ಪರಿಣಾಮದಲ್ಲಿ ಏನಿದೆ, ಅವಿದ್ಯೆಯ ಪರಿಣಾಮದಲ್ಲಿ ಮೂಲ ರೂಪ ಪರಿತ್ಯಾಗ ಮಾಡಿ ಅನ್ಯ ರೂಪ ಧಾರಣ ಮಾಡಿ ಆ ಮೂಲ ರೂಪ ಮತ್ತು ಅನ್ಯ ರೂಪಗಳು ಎರಡು ಏನಿರ್ತಾವ ಸಮಾನ ಸತ್ತ ಇರ್ತಾವ. ಇಷ್ಟರ ಗಟ್ಟಿ ತಿಳ್ಕೊತೀರಾ. ಚೇತನದ ವಿವರ್ತದೊಳಗೆ ಏನದ, ಮೂಲ ರೂಪ ತ್ಯಾಗ ಮಾಡಲಾರದೆ ಅನ್ಯ ರೂಪ ಧಾರಣ ಮಾಡ್ತದ. ಮತ್ತ ಮೂಲ ರೂಪ ಮತ್ತು ಅನ್ಯ ರೂಪ ಇವೆರಡು ಏನಿರ್ತಾವ ವಿಷಮ ಸತ್ತ ಇರ್ತಾವ. ಇಷ್ಟು ತಿಳ್ಕೊಂಡ್ಬಿಟ್ರೆ ಆಯ್ತು. ಸಮಾನ ಸತ್ತ ವಿಷಮ ಸತ್ತ ಅಂತಂದ್ರೆ ನಿಮಗ ಎರಡು ಪ್ರಾತಿಭಾಷಿಕ ಇತ್ತು ಅಂತಂದ್ರೆ ಎರಡೂ ಏನಪ್ಪ ವ್ಯಾವಹಾರಿಕ ಇತ್ತು, ಎರಡೂ ಅನಿರ್ವಚನೀಯ ಇತ್ತು, ಎರಡೂ ಕ್ಷುದ್ರ ಇತ್ತು, ಎರಡೂ ಪಾರಮಾರ್ಥಿಕ ಇದ್ರೆ ಸಮಾನ ಸತ್ತ. ಒಂದು ಪ್ರಾತಿಭಾಷಿಕ, ಇನ್ನೊಂದು ವ್ಯಾವಹಾರಿಕ, ಒಂದು ಕ್ಷುದ್ರ ಸತ್ಯ, ಮತ್ತೊಂದು ಪ್ರಾತಿಭಾಷಿಕ, ಹಿಂಗೇನಾರ ಬೇರೆ ಬೇರೆ ಇದ್ದು ಅಂತಂದ್ರೆ ಅವಕ್ಕೆ ವಿಷಮ ಸತ್ತ ಅಂತಾರೆ. ಇಷ್ಟು ತಿಳ್ಕೊಂಡ್ರೆ ಇವತ್ತಿನ ಪಾಠ ಸಾಕು. ಹೊಲದಾಗ ಕೆಲಸದ ಸ್ವಲ್ಪ ಟ್ರ್ಯಾಕ್ಟರ್ ಬರ್ಲಿಕ್ಕತ್ತವ, ಅಲ್ಲಿ ಹೋಗ್ಬೇಕಾಗ್ಯದ. ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮತ್ತೆ ಮುಂದೆ ನೀವೇನ್ ಮಾಡೋದು ಮಾಡ್ಕೊಳ್ರಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ.
ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ. ಒಳ್ಳೆಯದು. ಇಲ್ಲಿಯವರೆಗೆ ಶ್ರೋತ್ರಿಯ ಪರಮೇಶ್ವರ ಸದ್ಗುರುಗಳಾಗಿರ್ತಕ್ಕಂಥ ಶರಣಬಸವ ಸ್ವಾಮೀಜಿಯವರು ನಮ್ಮನ್ನೆಲ್ಲ ಮೋಸದ ವಿಚಾರದಲ್ಲಿ ನಮ್ಮನ್ನೆಲ್ಲ ಕುರಿತು ರಜ್ಜುಗಳಲ್ಲಿ ಸರ್ಪ ಮತ್ತು ಅದರ ಜ್ಞಾನವು ಅವಿದ್ಯೆಯ ಪರಿಣಾಮ ಮತ್ತು ಚೇತನದ ವಿವರಿಸುತ್ತದೆ ಅನ್ನೋ ವಿಷಯವನ್ನು ನಮಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟರು. ಅವರಿಗೆ ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರ್ತಕ್ಕಂಥ ಗಂಗಾಧರ ಜಾಲಿಮಂಜಿಯವರಿಂದ ನಾವೆಲ್ಲರೂ ಆಲಿಸೋಣ. ಅವರೇ ಹೊತ್ತುಕೊಂಡು ಹೋಗಿ ಆ ಊರಾಗ ಇಳಿಸುವುದಿಲ್ಲ. ಇಂಥ
ಹೇಳ್ತಾರಷ್ಟೇ. ನೀನು ಹುಲಿಯಾಗಿದ್ರು ಸಹಿತ ಕುರಿ ಹಿಂದಿನೊಳಗಿದ್ದು ಕುರಿ ಆಗಬೇಡ. ನಾನು ಹುಲಿ ಇದ್ದೇನೆ ಅಂದ್ರೆ ಬ್ರಹ್ಮನಿದ್ದೇನೆ ಅನ್ನುವುದನ್ನ ತಿಳಿದುಕೊಂಡು ನಾವು ಬ್ರಹ್ಮರಾಗಿ ಸುಮ್ಮನಿರಬೇಕು, ಆನಂದ ರೂಪರಾಗಿರಬೇಕು. ಕಲ್ಲು ಅನ್ನುವ ವಸ್ತು ಮಾಯೆ ಪರಿಣಾಮ, ಕಲ್ಲು ಇದೆ ಎನ್ನುವ ಜ್ಞಾನ ಆಗ್ಯದಲ್ಲ ಅದೇ ಬ್ರಹ್ಮನ ವಿವಾಹ. ಯಾವುದೇ ವಸ್ತು ಮಾಯೆ ಪರಿಣಾಮ ಆ ವಸ್ತು ಇದು ಅಂತೇನೆ ಜ್ಞಾನ ಆಗ್ತದಲ್ಲ ಅದು ಬ್ರಹ್ಮನ ವಿವರ್ತ. ಅದಕ್ಕೆ ಏನ್ ಹೇಳ್ತಾರಂದ್ರ ಅನಿರ್ವಚನೀಯ ಅಂತ. ಇನ್ನು ಇಲ್ಲಿವರೆಗೆ 134ನೇ ವಿಷಯಾಂಕದಲ್ಲಿ ಬರ್ತಕ್ಕಂಥ ಹಿಂದಿನ ವಿಷಯವನ್ನ ಪ್ರಸ್ತಾಪ ಮಾಡಿ ಇನ್ಮೇಲೆ 135ನೇ ವಿಷಯದಲ್ಲಿ ಬರ್ತಕ್ಕಂಥ ವಿಷಯವನ್ನ ಪ್ರಾರಂಭ ಮಾಡಿದ್ರು. ರಜ್ಜುವಿನಲ್ಲಿ ಸರ್ಪ ತೋರ್ಯದ ಮತ್ತು ಅದರ ಜ್ಞಾನ ಆಗ್ಯದ. ಅವು ಎದರಿಂದ ಆಗ್ಯಾವ ಅಂದ್ರ ಅವಿದ್ಯೆಯ ಪರಿಣಾಮ ಮತ್ತು ಚೇತನದ ವಿವರ್ತ ಅವಿದ್ಯೆಯ ಪರಿಣಾಮ ಆಗ್ಯದ. ಚೇತನದ ವಿವರ್ತ ಇರುತ್ತದೆ. ಇಲ್ಲಿವರೆಗೆ ಆ ಅವಿದ್ಯೆಯ ಪರಿಣಾಮ ಆಯ್ತು. ಇನ್ನು ಅವಿದ್ಯೆ ಅಂದ್ರ ಅಜ್ಞಾನ, ಮಾಯೆ, ಕತ್ತಲು ಅವು ತಮ್ಮ ಪೂರ್ವ ರೂಪ ತ್ಯಾಗ ಮಾಡಿ ಕತ್ತಲೆ ಆಗ್ಯದ. ಅಜ್ಞಾನನೇ ಹಾವಾಗ್ಯದ, ಕತ್ತಲೆನೇ ಹಾವಾಗ್ಯದ. ಇವೆಲ್ಲ ಮಾಯೆಯ ಅವಿದ್ಯೆಯ ಪರಿಣಾಮಗಳು. ಮೂಲ ರೂಪವಾದಂತಹ ರಜ್ಜುವಿನ ಅಜ್ಞಾನ ಹೊಂದಿ ಅನ್ಯ ಸರ್ಪಾದಿ ರೂಪ ಹೊಂದಿದೆ. ಇನ್ನು ಮುಂದೆ ಚೇತನದ ವಿವರ್ತ ಅಂದ್ರೇನು? ಪರಿಣಾಮ ಅಂದ್ರ ಹಾಲು ಕೆಟ್ಟು ಮೊಸರು ಆಗುವುದಕ್ಕ ಹಾಲಿನ ಪರಿಣಾಮ ಇಲ್ಲಿ ಹಾಲು ಮೊಸರಾಗಿ ಆಗಿದೆ. ಆದ್ರೆ ಬಂಗಾರದ ಪರಿಣಾಮ ಆಭರಣ ಆಗಿದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಆಭರಣ ಮರಳಿ ಬಂಗಾರ ಆಗ್ತದ. ಬಂಗಾರದ ತನ್ನತನವನ್ನ ಕಳ್ಕೊಳ್ಳುವುದಿಲ್ಲ. ಅದು ಏನೇ ಆಗಿ ಪರಿಣಾಮ ಹೊಂದಿದ್ರೂ ಕೂಡ ಬಂಗಾರ ಆಗಿ ಇರ್ತದ. ಇದು ಅವಿಕೃತ ಅಂತ. ಬ್ರಹ್ಮಾಂಡ, ಪಿಂಡಾಂಡ, ಜಗತ್ತು, 84 ಲಕ್ಷ ಜೀವರಾಶಿ, ಪಂಚಭೂತ ಅವು ಏನೇ ಆದ್ರೂ ತನ್ನ ಮೂಲ ರೂಪವನ್ನ ಉಳಿಸಿಕೊಟ್ಟಿರ್ತಾನ. ಯಾರು? ಬ್ರಹ್ಮ. ಹಾಂಗ ಹಾಲು ಕೆಟ್ಟು ಮೊಸರಾಗುವುದು ವಿಕಾರ ರೂಪ ಪರಿಣಾಮ, ಬಂಗಾರ ಆಭರಣ ಆಗುವುದು ಅವಿಕಾರ ಪರಿಣಾಮ ಅಂದ್ರೆ ನಿರ್ವಿಕಾರ. ಅವಿಕೃತ ಪರಿಣಾಮ ಅಂದ್ರೇನು? ವಿವರ್ತ. ಒಂದು ಪರಿಣಾಮ ಇನ್ನೊಂದು ವಿವರ್ತ, ಒಂದು ಪರಿಣಾಮ ಇನ್ನೊಂದು ವಿವರ್ತ. ಹಾಲು ಕೆಟ್ಟು ಪರಿಣಾಮ ಆಗಿದೆ, ಆದರೆ ಚೇತನವು ಕೆಳಲಾರದೇನೆ ಜಗತ್ತು ಆಗಿದೆ. ಹೀಗೆ ಈ ವಿವರ್ತ ಮತ್ತು ಪರಿಣಾಮದ ವಿಷಯವನ್ನ 135ನೇ ವಿಷಯವನ್ನ ಪೀಠಿಕೆಯನ್ನು ಹಾಕಿ ಗುರುಗಳು ನೀರಿನ ಪಾಠವನ್ನ ಇಲ್ಲಿಗೆ ಮುಕ್ತಾಯ ಮಾಡಿದ್ರು. ಆ 335ನೇ ವಿಷಯಾಂಕದ ಮುಂದುವರಿದ ಭಾಗವನ್ನ ನಾವೆಲ್ಲ ಇಲ್ಲಿಯವರೆಗೆ ತಿಳಿಸಿಕೊಂಡೆವು ಅಂತ ಹೇಳ್ತಾ ಈ ಪ್ರಾಸ್ತಾವಿಕ ನುಡಿಗಳನ್ನ ಸದ್ಗುರುವಿನ ಪಾದಕ್ಕೆ ಅರ್ಪಿಸಿ ವಿರಾಮ ಹೊಂದಿರ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿಯವರೆಗೆ ವಾಸ್ತವಿಕ ನುಡಿಯನ್ನು ತುಂಬಾ ಚೆನ್ನಾಗಿ ನಮಗೆಲ್ಲ ತಿಳಿಸಿಕೊಟ್ಟಿರ್ತಕ್ಕಂಥ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರ್ತಕ್ಕಂಥ ಗಂಗಾಧರಾಚಾರ್ಯ ಮುಖ್ಯಗುರುವಿಗೆ ತುಂಬ ಹೃದಯದ ಧನ್ಯವಾದಗಳು. ಮೆಲುಕು ಕಾರ್ಯಕ್ರಮವನ್ನ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರ್ತಕ್ಕಂಥ ಗಂಗಾಧರಾಚಾರ್ಯ ಮಿಂಚಿಯವರು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ತ್ರೈಲೋಕ್ಯ ಸಂಪ್ರದಾಯಕ್ಕೆ ಸಮುಲ್ಲೇಖನ ಬಿಟ್ಟರೆ
ಅನುಬಂಧ ವಿಶೇಷ ನಿರೂಪಣೆಯನ್ನ ಮಾಡ್ತಾ ಸದ್ಗುರು ಸಾಧು ನಿಶ್ಚಲದಾಸಿಯವರು ರಚಿಸಿದಂತಹ ವಿಚಾರಸಾಗರ ಗ್ರಂಥದೊಳಗಿನ ಈ ವಿಷಯವನ್ನ ದಿನಾಂಕ 1/2/24 ಉಪದೇಶವನ್ನು ಮಾಡಿದ್ದರ ಮೆಡುಕು ಕಾರ್ಯಕ್ರಮವನ್ನ ತಮ್ಮ ಮುಂದೆ ಈಗ ಪ್ರಸ್ತುತಪಡಿಸುತ್ತಿದ್ದೆ. ಹಿಂದೆ ಅನೇಕ ಜನ್ಮಗಳನ್ನು ಪಡೆದು ಅಲ್ಲಿ ಅನೇಕ ಕಾಮ್ಯ ಕರ್ಮಗಳನ್ನು ಮಾಡಿದ್ದರಿಂದ ಅವುಗಳ ಫಲ ಅನುಭವಿಸಲಿಕ್ಕೆ ನಾವು ಜನ್ಮ ತಾಳಿ ಬಂದೀವಿ. ಅವುಗಳನ್ನ ಹೇಗೆ ಎಲ್ಲಿ ಏನನ್ನ ಅನುಭವಿಸಬೇಕು ಅಂತ ಮೊದಲೇ ನಿರ್ಧಾರವಾಗಿತ್ತು. ಆದ್ದರಿಂದ ಅದನ್ನ ಇಂದು ಇಲ್ಲ ಅಥವಾ ನಾಳೆ ಅನುಭವಿಸಲೇಬೇಕಾಗ್ತದ. ಅದಕ್ಕೆ ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಸಜ್ಜನ ಗುಡ್ಡದೊಳಗೆ ಶರಣಮ್ಮ ಅನ್ನುವಂಥ ಒಬ್ಬ ಮಹಾಶರಣೆ ಇದ್ದು, ಆ ಶರಣೆ ಜನ್ಮ ತಾಳಿ ಬಾಳಿ ತನ್ನಷ್ಟಕ್ಕೆ ತಾನು ಆಧ್ಯಾತ್ಮ ಸಾಧನೆಯನ್ನು ಮಾಡಿಕೊಂಡು ಬದುಕಿದ್ದಳು. ಅಂಥ ಶರಣೆಗೂ ಕೂಡ ಒಮ್ಮೆ ಒಂದು ನಾರು ಹೊನ್ನ ಆಗಿತ್ತು. ಆ ಹೊನ್ನ ಆದ್ಮೇಲೆ ಆ ಹುಣ್ಣಿನ ವೇದನೆಯೊಳಗನೆ ಅವಾಗ ಶೌಚಾಲಯಗಳ ವ್ಯವಸ್ಥೆ ಇಲ್ಲದಕ್ಕ ದೈತ್ಯಸಿಗೆ ಹೊರಗೆ ಹೋಗಬೇಕಾಗಿತ್ತು. ದೈತ್ಯಸಿಗೆ ಹೊರಟ ನೀಲಮ್ಮನವರನ್ನ ಅಲ್ಲಿ ಕಟ್ಟಿ ಕೊಟ್ಟಂತ ಒಬ್ಬ ಅಜ್ಞಾನಿ ಕಾಲ ಕಳೆಯುವ ನನ್ನಂಥ ಅಜ್ಞಾನಿಯೊಬ್ಬ ಏಕೆ ಅಂದಾನಂದ್ರ, ನಿನ್ನಂಥ ಶರಣೆಗೂ ಕೂಡ ಈ ದೇಹವ್ಯಾಧಿ ಬಂತಲ್ಲವ, ಇದು ಬರಬಾರ್ದಾಗಿತ್ತು ಅಂತ. ಅದಕ್ಕ ಜ್ಞಾನಿ ಶರಣಮ್ಮ ನಗುತ್ತಲೇ ಹೇಳ್ತಾಳ, ಏನಂತಂದ್ರ, ತಮ್ಮ ನೀನು ಹೊರನಾಗಿ ಬಿಟ್ಟಿದ ದಿನಾನೇ ಫಲ ಬರ್ತದೇನ ಅಂತ. ಇಲ್ಲಲ್ಲ, ಹಂಗ ನಾನು ಈ ಜನ್ಮದಾಗ ಎಷ್ಟೇ ಶರಣಮಾಗೀನಿ ಅಂದ್ರೆ ನಿನ್ನ ಪುಣ್ಯದ ಫಲ ಈಗ ಸಿಗುವುದಿಲ್ಲ. ಅಂದ್ರೆ ಹೆಂಗ ಈಗ ಸಿಗುವಂದ್ರೆ ಹೆಂಗಪ್ಪ? ಹಂಗ ನಾ ಹಿಂದಿನ ಜನ್ಮದಲ್ಲಿ ಮಾಡಿದ ಕಾಮ್ಯ ಕರ್ಮ ಫಲ ಇದನ್ನ ಈಗ ಅನುಭವಿಸಲಾಗಬೇಕಪ್ಪ ಅಂತ ಹೇಳ್ತ. ತಾತ್ಪರ್ಯ ಏನಂತಂದ್ರ, ನಾವು ಶರಣರಿರಲಿ ಸತ್ಪುರುಷರಿರಲಿ ಈ ಜನ್ಮದಲ್ಲಿ ಮಾಡಿದ್ದೆಲ್ಲವೂ ಪುಣ್ಯವೇ ಆಗಿದ್ದರೂ ಕೂಡ ಜನ್ಮಾಂತರದ ಕರ್ಮದ ಫಲ ತಪ್ಪಿದ್ದಲ್ಲ. ಕರ್ಮ ಸಿದ್ಧಾಂತದೊಳಗೆ ವಾಸನೆ ಮತ್ತು ಅದೃಷ್ಟ ಅಂತ ಬರ್ತದ. ಅದು ಹೆಂಗಂದ್ರೆ, ಒಂದು ಬೀಜ ಭೂಮಿಯಲ್ಲಿ ಬಿದ್ದಾಗ ಅದು ಮೊಳಕೆ ಹೊಡಿತದ, 2 ದಳ ಬಿಡ್ತದ. ಹಂಗ ನಮ್ಮ ಅಂತಃಕರಣ ಎಂಬಂತಹ ಭೂಮಿಯೊಳಗೆ ನಾವು ಮಾಡಿದ ಕರ್ಮ ಎಂಬ ಬೀಜ ಅಂಕುರಿಸಿ 2 ದಳ ಬಿಡ್ತದೆ. ಆ ದಳಗಳು ಯಾವುವು ಅಂದ್ರೆ, ಒಂದು ವಾಸನೆ, ಇನ್ನೊಂದು ಅದೃಷ್ಟ ಅಂತಕ್ಕಂಥ. ಈ ವಾಸನೆ ಜನ್ಮ ಜನ್ಮಾಂತರಗಳಿಂದ ಬಂದಿರ್ತದೆ. ಈಗಲೂ ನಾವು ಅನೇಕ ಜನ್ಮಗಳನ್ನು ಪಡೆದಿದೆ. ಆ ಜನ್ಮಗಳಲ್ಲಿ ಏನೇನು ಮಾಡಿವೋ ಗೊತ್ತಿಲ್ಲ. ಯಾವ ಜನ್ಮದೊಳಗ 84 ಲಕ್ಷ ಜೀವರಾಶಿಗಳ ಪೈಕಿ ಯಾವ್ಯಾವ ಶರೀರ ಪಡೆದಿದ್ದೇವೋ ಗೊತ್ತಿಲ್ಲ. ಆದ್ರೆ ಗಂಡ ಹೆಂಡತಿಯಾಗಿ ಮಾತ್ರ ಇದ್ದದ್ದಂತೂ ಸತ್ಯ. ಹಾಗೆ ಬಾಳಿದಾಗಿನ ಉಳಿದು ಬಂದ ಸಂಸ್ಕಾರವೇ ಈ ವಾಸನೆ. ಅಲ್ಲಿ ಏನು ಮಾಡಿವೋ ಆ ವಾಸನೆ ಇಂದು ನಮ್ಮಲ್ಲಿ ಆಧಾರ. ಆ ವಾಸನೆಯ ಫಲ ಅಂದ್ರೆ, ಆಗ ಏನೇನು ಮಾಡಿವಿ ಅದನ್ನೇ ಇಂದು ಕೂಡ ನಾವು ಮಾಡಬೇಕು ಅನಿಸ್ತದೆ. ಅದಕ್ಕೆ ಎಲ್ಲೆಲ್ಲೂ ಇದ್ದವರೆಲ್ಲ ಈ ಸತ್ಸಂಗದೊಳಗೆ ಭಾಗಿಯಾಗಿವಿ. ಈ ವಾಸನೆಗೆ ರೂಪ ಆಕಾರ, ಈ ವಾಸನೆಗೆ ರೂಪ ಆಕಾರ ಇಲ್ಲ. ಕರ್ಮವನ್ನ ಮಾಡ್ತೀವಿ. ಒಂದು ಕರ್ಮವನ್ನ 3
ಒಂದು ಕಾಯಿನಿಂದ ಮಾಡ್ತೀವಿ ಅಂದ್ರೆ ಶರೀರದಿಂದ, ಕೈಯ, ಕಾಲು, ಕಣ್ಣು, ಬಾಯಿ ಇವುಗಳಿಂದ ಮಾಡ್ತೀವಿ. ಇನ್ನೊಂದು ವಾಚ ಅಂದ್ರೆ ಮಾತಿನಿಂದ ಮಾಡ್ತೀವಿ. ಮೂರನೆಯದ್ದು ಮನಸ್ಸಿನಿಂದ ಮಾಡ್ತೀವಿ. ಕಾಯ ಅಂದ್ರೆ ಶರೀರದಿಂದ ಮಾಡುವುದು, ಕೈ, ಕಾಲು ಇತ್ಯಾದಿಗಳಿಂದ. ವಾಚ ಅಂದ್ರೆ ಮಾತು ಅಥವಾ ನುಡಿಯಿಂದ. ಮನಸ್ಸ ಅಂದ್ರೆ ಮನಸ್ಸಿನಿಂದ ಮಾಡ್ತೀವಿ. ಕರ್ಮದಿಂದ ಶುಭಾಶುಭ, ಧರ್ಮ ಅಧರ್ಮ ಕಾರ್ಯ ಮಾಡ್ತೀವಿ. ಕೈಯಿಂದ ಪೂಜೆ ಪುನಸ್ಕಾರ, ದಾನ ಧರ್ಮ, ಹೊಡೆದು ಬಳಿ, ಹಿಂಸೆ, ಕಿರುಕುಳ ಇವುಗಳನ್ನ ಶರೀರದಿಂದ ಮಾಡ್ತೀವಿ. ನಮ್ಮ ಕರ್ಮ ಶುಭವಾಗಿದ್ರೆ ಶುಭವಾಸನೆ ಅಂದ್ರೆ ಪುಣ್ಯ ಬರ್ತದ. ಅಶುಭ ಕರ್ಮ ಮಾಡಿದ್ರೆ ಅಶುಭ ವಾಸನೆ ಆಗ್ತದ ಅಂದ್ರೆ ಪಾಪ ಬರ್ತದ. ಇಲ್ಲ ವಾಚ್ಯದಿಂದ ಅಂದ್ರೆ ಮಾತಿನಿಂದ ಕರ್ಮ ಮಾಡುವುದು, ಒಳ್ಳೆಯ ಮಾತುಗಳನ್ನಾಡುವುದು, ನುಡಿದರೆ ಮುತ್ತಿನ ಹಾರದಂಗಿರಬೇಕು. ಇದ್ರ ಅದು ಶುಭ ಕಾರ್ಯ, ಶುಭ ವಾಸನೆ. ಇದ್ರ ಅದು ಶುಭ ಕಾರ್ಯ, ಶುಭ ವಾಸನೆ. ಅವಾಚ್ಯ ಶಬ್ದ, ಪರನಿಂದನೆ, ಪರಪೀಡನೆ, ನಮಗೆ ಗೊತ್ತಿಲ್ಲದ ಉಪಯೋಗ ಇರದಿದ್ರು ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತನಾಡುವುದು, ಇದು ಅಶುಭ ಕರ್ಮ, ಅಶುಭ ವಾಸನೆ. ಇನ್ನೊಬ್ಬರನ್ನು ಕುರಿತು ಸುಮ್ಮನೆ ಏನೇನೋ ಮಾತಾಡಿದ್ರು ಅದು ಪಾಪವೇ. ಅದಕ್ಕೆ ಮಾಡಿದವರು ಪಾಪ, ಆಡಿದವರು ಅನ್ನುವಂಗ ದೃಷ್ಟಾಂತದ ಕಥೆ ಕೇಳಿದ್ದೀರಿ. ಸಮಯ ಅಭಾವದಿಂದ ಸಂಕ್ಷಿಪ್ತವಾಗಿ ನೆನಪಿಸ್ತೇನೆ. ರಾಜ ಮಾಡಿಸಿದ ದೇವರು ಊಟದ ಅಡಿಗೆಯಲ್ಲಿ ಹಾವಿನ ವಿಷ ಬೆರೆತು ನೂರಾರು ಜನರು ಸಾವನ್ನಪ್ಪಿದ್ರು. ತಪ್ಪು ಯಾರು ಜನರು ನಿರ್ಣಯಿಸಲಿಕ್ಕೆ ಬಾರದಿದ್ದಾಗ ನನಗೇನೂ ಗೊತ್ತಿರೋ ಸಂಬಂಧವಿಲ್ಲದ ವಿಷಯ ಆಡಿ ಹೂ ಮಾಡುವ ಮುದುಕಿ ಮ್ಯಾಗ ಆ ಪಾಪ, ಹೂ ಮಾಡುವ ಮುದುಕಿ ಆ ಪಾಪ ಪಡೆದರು. ಅಂದ್ರೆ ಯಾವುದೇ ವಿಷಯ ಗೊತ್ತಿರಲಿಲ್ಲ, ಆ ವಿಷಯದ ಬಗ್ಗೆ ಏನೇನೋ ಮಾತಾಡಿ ಆ ಪಾಪವನ್ನ ಹೂ ಮಾಡುವ ಮುದುಕಿ ಪಡುವರು ಅನ್ನೋದನ್ನ ನೀವು ಅವತ್ತಿನ ಗುರುಗಳಿಗೆ ಪೂರ್ಣ ಹೇಳಿದ ಕಥೆಯನ್ನು ಕೇಳಿದ್ದೆ. ಇದು ವಾಚ್ಯದಿಂದ ಮಾಡಿದಂತಹ ಕರ್ಮ. ಮನಸ್ಸಿನಿಂದ ಮಾಡುವಂತಹ ಕರ್ಮ ಅಂದ್ರೆ ಬಿಡಿ ಸೇರು ಹವ್ಯಾಸ. ಬಿಡಿ ಸೇರು ಕಲಿಸಿದಾತ ಎಲ್ಲೋ ಗಾದ, ಆದ್ರೆ ಸೇರುವ ಮತ್ತು ಕುಡಿಯುವ ವಾಸನೆ ನಮ್ಮಲ್ಲಿ ಶಾಶ್ವತವಾಗಿ ಉಳಿತು. ಅದ್ರ ಫಲ ಏನಂದ್ರ ಕೆಮ್ಮ, ದಮ್ಮ, ಟಿಬಿ, ಕ್ಯಾನ್ಸರ್ ದಂತಹ ರೋಗಗಳು ಅಂಟಿಸಿಕೊಂಡು ಬಳಸುವುದೇ ಅಂದ್ರೆ ಇಲ್ಲ. ಅದೃಷ್ಟ ಅಂದ್ರೆ ಅದು ಮೊದಲೇ ನಿರ್ಧಾರವಾದದ್ದು. ತಾತ ಮುತ್ತಾತಾರಿಯಾಗಿ ರಾವಣನಂಥವರೆಲ್ಲ ಯೋಗಿಗಳೇ ಆದರೂ ದುರಾದೃಷ್ಟಿಯಿಂದ ರಾವಣ ರಾಕ್ಷಸ ರೂಪದಲ್ಲಿ ಜನ್ಮ ತಾಳ್ದ. ಅದರಿಂದ ರಾಕ್ಷಸ ಕುಲವೇ ಆದ ಹಿರಣ್ಯಕಶಿಪುವಿನ ವಂಶದಲ್ಲಿ ಅದೃಷ್ಟದಿಂದ ಭಕ್ತ ಪ್ರಹ್ಲಾದ ಹುಟ್ಟಿದ. ಹೀಗೆ ಅದೃಷ್ಟ ಪ್ರಾರಬ್ಧ ಸಾಧ್ಯವಾದದ್ದರಿಂದ ಅದು ಫಲ ಕೊಡದೆ ಹೋಗುವುದಿಲ್ಲ. ಈ ರೀತಿಯಾಗಿ ಸಾಧುರು, ಸನ್ಯಾಸಿಗಳು, ರಾಕ್ಷಸರು, ಪುಣ್ಯವಂತರು ಹೇಗೆ ಹುಡ್ತಾರ ಅನ್ನುವುದನ್ನ ಈ ಅದೃಷ್ಟ ಅಂತಕ್ಕಂಥ ವಿಷಯ ತಿಳಿಸ್ಕೊಡ್ತು. ಇನ್ನು ಪ್ರಾರಬ್ಧ ಸಾಧ್ಯವಾದುದರಿಂದ ಅದು ಫಲ ಕೊಡದೆ ಹೋಗುವುದಿಲ್ಲ. ಪ್ರಾರಬ್ಧ ಅದೃಷ್ಟ, ಪ್ರಯತ್ನದ ಅದೃಷ್ಟ. ಈ ಪ್ರಯತ್ನದ ಅದೃಷ್ಟ ಮುಂದಿನ ಜನ್ಮದಲ್ಲಿ ಫಲ ಕೊಡ್ತದ. ಪ್ರಯತ್ನ ಪತ್ರ ಅದು ವಿಶೇಷ ಚೈತನ್ಯ, ಪ್ರಯತ್ನ ಪಡೆದ ಸಾಮಾನ್ಯ ಚೈತನ್ಯ ಅದು. ಪ್ರಯತ್ನ ಪಟ್ಟರೆ ನಮ್ಮ ವಿಚಾರದಂತೆ ಫಲ ಸಿಗ್ತದ. ನೀರಲ್ಲಿ ಬಿದ್ದವನು ಪ್ರಯತ್ನ ಪಟ್ಟು ಈಸುವುದರ ದಡ ಸೇರ್ತಾನ, ಗುರಿ ಮುಟ್ತಾನ. ಪ್ರಾರಬ್ಧ ಸಾಯುವುದೇ ಇದ್ರ ಪ್ರಯತ್ನವಿಲ್ಲದೇನೂ ಸತ್ತು ಹೋಗ್ತಾನ, ಪ್ರಯತ್ನವಿದ್ರೂ ಸತ್ತು ಹೋಗ್ತಾನ. ಪ್ರಾರಬ್ಧ ತನ್ನ ಕಡಿ ಉಳಿಯಿತು, ತನ್ನ ಕಡಿ ಅಳಿತದ. ತಪ್ಪು ಮಾಡಿದ್ದನ್ನ ತಿದ್ದಿಕೊಂಡು ಸುಧಾರಣೆ ಮಾಡಿಕೊಂಡ್ರೆ ಮುಂದಿನ ಜನ
ಉಪನಿಷತ್ತುಗಳ ಪ್ರಯೋಜನ ಮಂಡನೆಯ ಮತ್ತು ಪ್ರಾಸ್ತಾವಿಕ ನುಡಿ ಪುಷ್ಪಗಳನ್ನು ಸದ್ಗುರುವಿನ ಪಾದಕ್ಕೆ ಅರ್ಪಿಸಿ ಈ ಒಂದು ಬೆಳಕು ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿಯವರೆಗೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಆಗಿರತಕ್ಕಂಥ ವೇದಾವತಿಯಲ್ಲಿ ಮುಂಚೆವರು ಬೆಳಕು ಕಾರ್ಯಕ್ರಮದಲ್ಲಿ ನಮಗೆಲ್ಲ ಬಹಳ ಚೆನ್ನಾಗಿ ತಿಳಿಸಿಕೊಟ್ಟರು ವಿಷಯಗಳನ್ನ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಗೌರವ್ ಸಾಗರ, ನೀವು ಮೆಲುಕು ಕಾರ್ಯಕ್ರಮ ಹೇಳ್ತೀರಮ್ಮ? ಶುದ್ಧ ಅವರಿಗೆ ಇವರು ಮೆಲುಕು ಕಾರ್ಯಕ್ರಮ ನಿಷ್ಠ ನಾವೆಲ್ಲರೂ ಆಲಿಸೋಣ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಬೆಳಗಿನ ಶುಭ ಮುಂಜಾವಿನ ಪುಣ್ಯಮಯ ಜ್ಞಾನದ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಬ್ರಹ್ಮಲೀನ ಸದ್ಗುರು ಪಂಡಿತ ತಾಮ್ರಸಿಯವರನ್ನು ಹಾಗೂ ಬ್ರಹ್ಮಲೀನ ಸದ್ಗುರು ಸ್ವಾಮಿಯವರನ್ನು ಮಂಗಲಜನರು ಅನಂತನಾಮ ಸಲ್ಲಿಸುತ್ತಾ ಶುದ್ಧ ಬ್ರಹ್ಮ ಜ್ಞಾನ ಪೀಠದ ಕರ್ತೃಗಳಂತ ಸದ್ಗುರು ಶ್ರೀ ಶರಣಬಸವಪ್ಪಾಜಿಯವರ ಶ್ರೀಪಾದಂಗಳು ಅನಂತ ನಾಮ ಸಲ್ಲಿಸುತ್ತಾ ಇಲ್ಲಿ ಉಪಸ್ಥಿತರು ಎಲ್ಲ ಸದ್ಗುರುಗಳ ಶ್ರೀಪಾದಗಳಿಗೆ ಅನಂತ ಪ್ರಣಾಮ ಸಲ್ಲಿಸುತ್ತಾರೆ. ದಿನಾಂಕ 5/2/2024 ಗುರುಗಳು ಮಾಡಿದಂತ ಪಾಠದ ಸಾರಾಂಶ ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಂದಾಸಿಯವರ ಕೃತಿ ತರಂಗ 2 ಅನುಬಂಧ ವಿಶೇಷ ನಿರೂಪಣೆ 14 ವಿಷಯಾಂಕ 88 ಪ್ರಯೋಜನ ಮಂಡನ ಕುರಿತು. ಕಾಮ್ಯ ಕರ್ಮಗಳನ್ನ ಹಿಂದಿನ ಜನ್ಮದಲ್ಲಿ ಮಾಡಿರ್ಬೋದು ಅಥವಾ ಇದೇ ಜನ್ಮದ ಪೂರ್ವದಲ್ಲಿ ಮಾಡಿರ್ಬೋದು. ನನಗೆ ಮೋಕ್ಷ ಬೇಕು ಅಂತ ಇಚ್ಛೆಯಾದಾಗ ಯಾವ ಕರ್ಮಗಳ ಫಲಗಳು ತನಗೆ ಬೇಕಾಗಿಲ್ಲ, ನಾನು ಅದರ ಇಚ್ಛೆಯನ್ನ ತ್ಯಾಗ ಮಾಡ್ತೀನಿ, ಆ ಭೋಗಗಳನ್ನ ಅನುಭವಿಸೋದಕ್ಕೆ ನಾನು ಇನ್ನೊಂದು ಜನ್ಮಕ್ಕೆ ಬರುವ ಸಾಧ್ಯತೆಯನ್ನು ಅಸಂಭವ ಮಾಡ್ತೀನಿ ಅಂತ ಹೇಳಿ ಪಕ್ಷಿ ತನ್ನದೇ ಆದ ವಿಚಾರವನ್ನ ಹೇಳಿದ. ಆಗ ಸಾಧು ಶಿವರಾಶಿಯವರು ಏನ್ ಹೇಳ್ತಾರಂದ್ರೆ, ನಿನಗೆ ಇಚ್ಛೆ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಕಾಯ ವಾಚ ಮನಸ ಮಾಡಿದಂತ ಕರ್ಮಗಳು ನಿನ್ನ ಹತ್ರದವು. ಆ 3 ಕರ್ಮಗಳವು. 3 ಕರ್ಮಗಳಲ್ಲಿ ಕರ್ಮಕ್ಕೇನದವು 2 ಅಂಕುರಗಳದವು. ಒಂದು ವಾಸನಾರೂಪ ಅಂಕುರ, ಇನ್ನೊಂದು ಅದೃಷ್ಟ ರೂಪ ಅಂಕುರ ಅಥವಾ ಅಂಕುರ ಅಥವಾ ಪ್ರಾರಬ್ಧ. ಈ ಪ್ರಾರಬ್ಧದ ನೀನು ಏನ್ ಅನುಭವಿಸಲೇಬೇಕಾದದ್ದು ಅದನ್ನ ಅನುಭವಿಸಲೇಬೇಕು. ಇದರಲ್ಲಿ ಏನು ಕನ್ಫ್ಯೂಷನ್ ಇರುವುದಿಲ್ಲ ಅಂತ ಹೇಳ್ತಾರೆ. ಇನ್ನು ವಾಸನೆಯನ್ನ ಕಳೆದುಕೊಳ್ಳಿಕ್ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಪ್ರಯತ್ನ ಮಾಡ್ಬೇಕು. ಅದೇನಂದ್ರೆ ಯಾವ ರೀತಿ ಪ್ರಯತ್ನ? ಮಹಾತ್ಮರ ಸಂಘದಲ್ಲಿದ್ದ ಗುರುವಾಕ್ಯಗಳನ್ನ ಹೇಳುವುದು, ಸ್ವಾಧ್ಯಾಯ ಮಾಡುವುದು, ಪ್ರವಚನ ಮತ್ತು ಓದುವುದು, ಬರೆಯುವುದು, ಮತ್ತೆ ಹೇಳುವುದು, ಕೇಳುವುದು, ಈ ರೀತಿ ಬ್ರಹ್ಮಜ್ಞಾನ ತಿಳಿಯುವುದು ಮಾಡ್ತಾ ಹೋದಾಗ ಈ ಒಳ್ಳೆಯ ಶ್ರೇಷ್ಠ ಮಟ್ಟದ ಆಲೋಚನೆಯಲ್ಲಿ ಮುಳುಗಿದಾಗ ಈ ನಮ್ಮ ವಾಸನೆಗಳು ತನ್ನಷ್ಟಕ್ಕೆ ತಾನೇ ಇಲ್ಲದಾಗ್ತವ ಅಥವಾ ನಷ್ಟವಾಗ್ತವು ಅಂತ ಹೇಳ್ತಾರ. ಈ ಕರ್ಮಕ್ಕೆ ಶರೀರ ಸಂಬಂಧವಾಗಿದೆ. ಶರೀರವೇ ಕರ್ಮ ಮಾಡ್ತದ. ಈ ಸ್ಥೂಲ ಸೂಕ್ಷ್ಮ ಶರೀರಗಳು ಆತ್ಮಕ್ಕೆ ಸಂಬಂಧ ಇಲ್ಲ. ಈ ಕರ್ಮವನ್ನ ಮನಸ್ಸು ಮತ್ತು ಶರೀರಗಳು ಅನುಭವಿಸ್ತವ ಹೊರತು ನಾನು ಕರ್ಮಕ್ಕೆ ಸಂಬಂಧಪಟ್ಟವನಲ್ಲ. ಆ ಕರ್ಮ ಹೋಗೋದ ಸುಖ ದುಃಖಗಳು ನನಗೆ ಸಂಬಂಧಪಟ್ಟಿಲ್ಲ. ಸುಖ ದುಃಖಗಳು ಸ್ಥೂಲ ಸೂಕ್ಷ್ಮ ಶರೀರಗಳಿಗೆ ಆಗ್ತವು. ನಾನು ಆನಂದ ಸ್ವರೂಪನಿದ್ದೀನಿ. ಈ ದೇಹ ನಾನಲ್ಲ, ಈ ದೇಹ ನನ್ನದಲ್ಲ. ಅದು ಏನು ಕರ್ಮ ಮಾಡ್ತದ ಅದನ್ನ ಅನುಭವಿಸಲು ಮತ್ತೆ ಬುದ್ಧಿ ಬರ್ತದ. ಅದರ ಜನ್ಮಕ್ಕೂ ನನಗೂ ಸಂಬಂಧವಿಲ್ಲ. ನಾನು ಹುಟ್ಟುವನಲ್ಲ, ಸಾಯುವನಲ್ಲ, ಬೇರು ವಿಕಾರಿಯಾಗಿದ್ದೇನೆ, ಅಜನಾಗಿದ್ದೇನೆ. ಹೀಗೆ ನಾವು ತಿಳಿಯಲು ಪ್ರಯತ್ನ ಮಾಡಬೇಕು ಅಂತ. ಜ್ಞಾನಿಯಾಗಿ ಪ್ರಾರಬ್ಧ ಕರ್ಮವನ್ನು ಕೂಡಿಸುವನು ನಾನಲ್ಲ ಅಂದಾಗ ನಾನು ಆತ್ಮನೇ ಇದ್ದೇನೆ, ನಾನು ಆತ್ಮನಿದ್ದೇನೆ ಅಂತ ತಿಳ್ಕೊಂಡ್ರೆ ನಮ್ಮ ಕರ್ಮ ಹೋಗದ ಸಂಬಂಧವಿಲ್ಲದಾಗ್ತದೆ. ಆತ್ಮನಿಗೆ ನಾನು ಜ್ಞಾನಿ ಅದೇನಂದ್ರೆ ಆ ಕರ್ಮ ಆಗ ನಮ್ಮ ಸಂಬಂಧ ಬೀಳೋದಿಲ್ಲ. ಅದು ದೇಹಕ್ಕೆ ಮಾತ್ರ ಸಂಬಂಧ ಬೀಳೋದಕ್ಕೆ. ಆಗ ಜ್ಞಾನಿ ಆದ್ರೆ ಕರ್ಮ ಛೇದನ ಆಗ್ತೈತಿ. ಈಗ
ಅಜ್ಞಾನಿ ಆದ್ರ ದೇಹ ನಾನದಿನ ಅಂತಂದ್ರ ಅವಾಗ ಕರ್ಮದಿಂದ ಬಂಧನ ಆಗ್ತೈತಿ, ಕರ್ಮ ಬಂಧನ ಆಗ್ತೈತಿ ಅಂತ ಹೇಳ್ತಾರೆ. ಜ್ಞಾನದಿಂದ ಈ ಜ್ಞಾನದಿಂದ ಏನಾಗ್ತೈತಿ, ಅವಾಗ ಮೋಕ್ಷ ಆಗ್ತೈತಿ. ಕರ್ಮ ಕಳೀತಂದ್ರ ಮೋಕ್ಷ ಆಗ್ತೈತಿ, ನಾನ್ ಜ್ಞಾನಿ ಆದ್ರ ಅಂತ. ಅವಿದ್ಯೆಗೆ ಈ ಜ್ಞಾನ ಏನಾಗಿದೆ, ವಿರೋಧಿ ಆಗಿದೆ. ಬ್ರಹ್ಮಾಕಾರ ವೃತ್ತಿಯೊಳಗಿದ್ರ ಮುಕ್ತಿ ಹೊಂದೋರಿಲ್ಲ, ಇನ್ನ ಬ್ರಹ್ಮಾಕಾರ ವೃತ್ತಿಯೊಳಗಿದ್ರ ಮೋಕ್ಷವನ್ನ ಹೊಂದಾರ ಅಂತ. ಇದು ಸಾಮಾನ್ಯ ಚೇತನ್ಯ, ವಿಶೇಷ ಚೇತನ ಅಂತ ಹೇಳಿ ಅದಾವು. ಅದ್ರಲ್ಲಿ ನಾವು ವಿಶೇಷ ಚೇತನವನ್ನು ಪ್ರಾಪ್ತಿ ಮಾಡಿಕೊಂಡು ನಾನು ನನ್ನದೆನ್ನುವುದನ್ನು ಬಿಟ್ಟು ಬ್ರಹ್ಮಾಕಾರ ವೃತ್ತಿಯೊಳಗಿದ್ರ ಅಜ್ಞಾನ ನಷ್ಟವಾಗ್ತತಿ ಅಂತ. ಈ ಕಾರಣವಾದ ಅಜ್ಞಾನವೇ ನಾಶವಾದ ಮೇಲೆ ಕಾರ್ಯವಾದಂತ ಕರ್ತೃತ್ವಾದಿಗಳ ಸಹ ಹೇಗೆ ಉಳಿದ ಸಾಧ್ಯದವು ಅಂತ. ಕಾರ್ಯಕಾರಣಕ್ಕೆ ಅಜ್ಞಾನವೇ ಕಾರಣವಾಗಿದೆ. ಈ ಅಜ್ಞಾನ ಇಲ್ಲದಂದ್ರೆ ಕಾಲ ಶರೀರದಲ್ಲಿರ್ತದೆ. ಹುಟ್ಟು ಸಾವುಗಳಿಗೆ ಈ ಅಜ್ಞಾನವೇ ಕಾರಣ ಆಗಿರ್ತದೆ. ಕಾರಣ ಬಂಗಾರ, ಕಾರಣ ಮಣ್ಣು, ಅದರ ಕಾರ್ಯ ಆಭರಣ ಮತ್ತು ಗಡಿಗೆಯಾಗಿವೆ. ಕಾರಣ ಶರೀರದಲ್ಲಿರ್ತಕ್ಕಂಥ ಅಜ್ಞಾನವು ಕಳೆದುಕೊಂಡ ಬಂಗಾರನ ಇಲ್ಲದ ಹಾಗೆ ಆಗ್ತದೆ, ಆಭರಣವು ಇಲ್ಲದಾಗ ಆಗ್ತದೆ. ಆಗ ಕಾರ್ಯಗಳೇ ಇಲ್ಲದ ಹಾಗೆ ಆದ್ರೆ ಅಜ್ಞಾನದ ಕಾರ್ಯಗಳು ಇಲ್ಲವಂದ್ರೆ ಅಲ್ಲಿ ಕರ್ತೃತ್ವವೇ ಇಲ್ಲದ ಹಾಗೆ ಆಗ್ತದೆ. ಕರ್ತೃತ್ವ ಇಲ್ಲಂದ್ರೆ ಕರ್ತೃತ್ವಕ್ಕಾಗಿ ಇನ್ನೊಂದು ಜನ್ಮ ಬರುವ ಅವಶ್ಯಕತೆ ಇಲ್ಲ ಅಂತ. ಜ್ಞಾನಕ್ಕೆ ಹೋದ್ರ ಅವಿದ್ಯೆ ನಿವೃತ್ತಿ ಆಗ್ತದೆ. ಅವಿದ್ಯೆ ಮುಂತಾದ ಎಲ್ಲ ಫಲಗಳು ಸಹ ನಿವೃತ್ತಿ ಆಗ್ತವು. ಈ ಕರ್ಮದ ರಾಶಿ ಹೆಂಗೈತಿ, ಅವರೇ ಸಿಕ್ಕದಂಗ ಅಂತ ಅದನ್ನ ಒಂದು ಅರಳಿ ಬೆಟ್ಟ ಅಂತ ನಾವು ನಡ್ಕೊಳ್ಳೋನು. ಅದನ್ನ ಸುಡಬೇಕಾದ್ರೆ, ಅದನ್ನ ನಾಶ ಮಾಡ್ಬೇಕಾದ್ರೆ ಅದನ್ನ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಒಂದು ಜ್ಞಾನದ ಕಿಡಿ ಅಂತ, ಅದರಿಂದ ಈ ಕರ್ಮದ ರಾಶಿಯನ್ನ ಸುಟ್ಟು ಹಾಕಿ ಬಿಡ್ತದೆ ಅಂತ ಹೇಳ್ತಾರೆ. ಹಿಂಗೆ ಕರ್ಮದಿಂದ ಮುಕ್ತರಾದ್ರೆ ಜ್ಞಾನಿಗಳ, ಕರ್ಮದಿಂದ ಮುಕ್ತರಾಗಬೇಕಾದ್ರೆ ನಾವು ಜ್ಞಾನಿಗಳಾಗ್ಬೇಕು ಅಂತ. ಇದು ಬರೀ ಕರ್ಮದಿಂದ ಮುಕ್ತರಾಗೋದಿಲ್ಲ, ಉಪಾಸನೆಯಿಂದಲೂ ಮುಕ್ತ ಆಗೋದಿಲ್ಲ. ಅದರ ಜ್ಞಾನ ಒಂದರಿಂದಲೇ ಮೋಕ್ಷ ಆಗ್ತದೆ ಅಂತ. ಆದ್ದರಿಂದ ಈ ವಿಚಾರಸಾಗರದಂತ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಅಂತ ಹೇಳಿ ಕರ್ಮ ವಾಸನಾ ರೂಪ ಮತ್ತೆ ಕರ್ಮ ಅಥವಾ ಅದೃಷ್ಟ ರೂಪ ಕರ್ಮ ಹೆಂಗ್ ಕಳ್ಕೋಬೇಕಂತ ಹೇಳಿ ಹೇಳ್ತಾ ನನ್ನ 4 ಮಾತುಗಳನ್ನು ಸದ್ಗುರು ಶ್ರೀ ಚನ್ನಕರ್ಷಿ ನನ್ನ ಮಾಡಿದ ಗ್ರಾಮ ಅವರಿಗೆ ಮೆಲುಕು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಅವರ ಮತವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನೇನ್ ಮಾಡಿದ್ರೆ ಸೇವಕಂದ್ರೆ ನನಗೆ ಭಜಗೋವಿಂದಂ ಶ್ಲೋಕ ಅಂತ ಹೇಳಲ್ರಿ ಗೌರಮತಾಯವರ ಹೇಳ್ರಿ ಗುರು, ಹೇಳ್ರಿ ಗುರು, ಹೇಳ್ರಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು. ಭಜಗೋವಿಂದ ಹೇಳ್ಬೋದು, ಅದೇನು ಯಾರಿಗೆ ಹೇಳೋದಿಲ್ಲ. ನಾ ಈಗ ಭಜಗೋವಿಂದ ಶ್ಲೋಕ ಹೇಳುತ್ತಿದ್ದೇನೆ ಅಂತ ಹೇಳ್ಬಿಡೋದು, ಎಲ್ಲರೂ ಕೇಳ್ತಾರೆ. ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ದಿಶವೇ ಭವರೋಗಿಣಾಂ ನಿಧಯೋ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತೇ ನಮೋ ನಮಃ. ಈಶಾನ್ಯಂ ಸರ್ವ ವಿದ್ಯಾನಾಂ ಈಶ್ವರಂ ಸರ್ವದೇಶಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಭಗವಾನ್ ಸಾಕ್ಷಾತ್ ಸದಾಶಿವ. ಇದೆ ಕಣ್ಣಿದ್ದು ಕೇಳೋರು, ಕಿಡಿಯಿದ್ದು ಕಿವಿಡೋರು, ಹಾಲಿದ್ದು ಪುರುಷರು, ಹಾಲ ಸಂವರರು, ನರರಲ್ಲೂ ನಾವು ನರರಲ್ಲ, ಶಿವಚರಣಗಳ ಕರುಣಿಗೆ ಕೇಳಿರಿ ಎನ್ನುವ ಒಂದು ಪಠ್ಯದ ಸಾರಾಂಶವನ್ನು ತೆಗೆದುಕೊಂಡು, ಕಣ್ಣಿದ್ದು ಕುರುಡರು ಎಂದರೆ ನಾವು ಏನನ್ನ ನೋಡ್ತಾ ಇದೀವಿ ಅಂದ್ರೆ ಎಲ್ಲ ಕಡೆ ಬ್ರಹ್ಮನನ್ನ ನೋಡಬೇಕು. ನಾವು ಅದನ್ನ ಬಿಟ್ಟ ಬೇರೆ ನೋಡ್ತಾ ಇದೀವಲ್ಲ, ನಾವು ಕುರುಡರು ಅಂತ ತಿಳ್ಕೋಬೇಕು. ಕಿಡಿಯಿದ್ದು ಕಿವಿಡರೆಂದರೆ ನಾವು ಅಲ್ಲದಿಲ್ಲದ ವಿಷಯಗಳನ್ನ ಕೇಳ್ತಾ ಇದೀವಿ. ನಾವು ಈ ಜಗತ್ತಿಗೆ ಯಾಕೆ ಬಂದಿದ್ದೀವಿ, ಬ್ರಹ್ಮೋಪದೇಶನ ಕೇಳಲಿಕ್ಕೆ ಬಂದಿದ್ದೀವಿ. ಕೇಳ್ತಾ ನಾವು ಅದು ಇದು ಕೇಳಿ ಕಿಡಿಯಿದ್ದು ಕಿವಿಡರು ಅಂತ ಆಗ್ತದೆ. ಹಾಲಿದ್ದು ಕುಂಡರು ಎಂದರೆ ನಮ್ಮ ಯಾವತ್ತು ಬ್ರಹ್ಮನ ಕಡೆಗೆ ನಮ್ಮನ್ನ ಕರೆಸಿ ಹೊರತಾಗಿ ಬೇರೆ ವಿಷಯ ಕಡೆಗೆ
ಮಾಡ್ಬೇಕಂತ ಹೇಳ್ಕೊಂಡು ಆದರಣೀಯರಾಗಿರ್ತಕ್ಕಂಥ ಪಂಡಿತ್ ಪೀತಾಂಬರ್ಜಿಯವರನ್ನು ಹಾಗೂ ಸಾಧು ನಿಶ್ಚಲದಾಸಿಯವರನ್ನು ಮೊದಲು ಮಾಡಿಕೊಂಡು ಈ ಪೀಠದ ಕರ್ತವಾಗಿರತಕ್ಕಂಥ ಶರಣಬಸವ ಸ್ವಾಮೀಜಿಯವರಲ್ಲಿ ಕಂಡು ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಪೀಠದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಭಜಗೋವಿಂದ ಶ್ಲೋಕದ 9ನೇ ಶ್ಲೋಕವನ್ನು ಹೇಳಬಯಸ್ತೀನಿ. ನನ್ನ ಮತಿಗೆ ತಿಳಿದ ಹಾಗೆ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿ ಎನ್ನುವ ಒಂದು ಶ್ಲೋಕ. ಶಂಕರ ಭಗವತ್ಪಾದರು ಹಿಂದಿನ ಶ್ಲೋಕದಲ್ಲಿ ನಮ್ಮ ಅವಿವೇಕವನ್ನು ಸ್ಪಷ್ಟವಾಗಿ ತೋರಿಸಿದರು. ಅದೇ ರೀತಿ ಈ ಶ್ಲೋಕದಲ್ಲಿ ಪರಿಹಾರವನ್ನು ಹೇಳ್ತಾರ. ನಮ್ಮ ಮೋಹವನ್ನು ನಮ್ಮ ಅವಿವೇಕವನ್ನು ಕಳೆದುಕೊಳ್ಳಲಿಕ್ಕೆ ಸತ್ಸಂಗವೆಂಬಂತಹ ಒಂದು ಶ್ರೇಷ್ಠವಾದಂತಹ ಪರಿಹಾರವನ್ನು ನಮಗೆ ಈ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಸಂಘ ಎಂದರೆ ಜೊತೆಯಲ್ಲಿ ಇರುವುದು ಅಂತ ಆಗ್ತದ. ನಾವು ಯಾವುದರ ಜೊತೆಯಲ್ಲಿ ಇರ್ತೀವೋ ಅದರ ಗುಣವು ನಮ್ಮದಾಗಿರ್ತದ. ಅಂತ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಅದರ ಈಗ ಸ್ವಾತಿ ಮಳೆಯ ನೀರು ಮೂರು ವಸ್ತುಗಳ ಸಂಪರ್ಕಕ್ಕೆ ಬಂದಾಗ ಅದು ಯಾವ ರೀತಿಯ ಬದಲಾವಣೆ ಆಗುತ್ತದೆ ಅಂತ ಹೇಳೋದಕ್ಕೆ ಒಂದು ಸುಭಾಷಿತದ ಇದು ಪ್ರಕೃತಿಯ ನೀತಿ ಶಕ್ತಿಯಿಂದ ತೆಗೆದುಕೊಂಡಿರ್ತಕ್ಕಂಥ ಹೇಳ್ತದೆ. ಹೇಳ್ತಾನೆ ಅಂದ್ರೆ ಸ್ವಾತಿ ಮಳೆ ಹನಿಯು ಅಕಸ್ಮಾತ್ತಾಗಿ ಚೆನ್ನಾಗಿ ಕಾದಿರ್ತಕ್ಕಂಥ ಕಬ್ಬಿನ ತುಂಡಿನ ಮೇಲೆ ಬಿದ್ದರೆ ಹೆಸರಿಲ್ಲದಂಗ ಆಗ್ತದ. ಅಂದ್ರೆ ನೀರು ಬಿತ್ತುವಂತ ಆವಿಯಾಗಿ ಮೇಲೆ ಹೇಗೆ ಕಬ್ಬಿನ ತುಂಡಿನ ಮೇಲೆ ಒಂದು ನೀರಿನ ಕಾದ ಕಬ್ಬಿನ ಮೇಲೆ ಒಂದು ತುಂಡಿನ ನೀರು ಬಿಟ್ರೆ ಅದು ನೀರೇ ಆಗಿರ್ತಕ್ಕಂಥದ್ದು ಆವಿಯಾಗಿ ಬರ್ತದ. ಇನ್ನು ಎರಡನೇದು ಗಮನದ ಮೇಲೆ ಅಕಸ್ಮಾತ್ ಆ ಸ್ವಾತಂತ್ರ್ಯ ಹಂಗಿಗೂ ಅದು ಮುಖ್ಯ ಹೇಗೆಂದ್ರೆ ಆ ಸಂಪರ್ಕದಿಂದ ಕಮಲದ ಎಳೆಯ ಸಂಪರ್ಕದಿಂದ ಮ್ಯೂಟ್ ಮಾಡ್ಕೊಡ್ರಿ ನಾಗರತ್ನಮ್ಮ. ಇನ್ನು ಮೂರನೇದ್ರಿ ಶಾಸ್ತ್ರದ ಮಧ್ಯೆ ಇರ್ತಕ್ಕಂಥ ಕಪ್ಪೆ ಸಿಗು ಅಂತಾರಲ್ಲ, ಅದರ ಮಧ್ಯದಲ್ಲಿ ಈ ಸ್ವಾತಿ ಮಳೆಯ ಹನಿ ಬಿದ್ರೆ ಮುತ್ತಾಗಿ ಬರ್ತದ ಅಂತಾರ. ಪ್ರಾಯಶಃ ಮಧ್ಯಮ ಅಧಮ ಉತ್ತಮ ಅಂತಕ್ಕಂತ ಈ ಗುಣಗಳು ನಮಗೆಲ್ಲ ಸಂಪರ್ಕದಿಂದ ಬರ್ತಾವ. ಅದರಲ್ಲಿ ಒಂದೇ ಉತ್ತಮ ಗುಣ ಅನ್ನೋದು ಉತ್ತಮರ ಸಂಪರ್ಕದಿಂದ ಬರ್ತದ. ಹೇಗೆ ಕಪ್ಪೆ ಚಿಪ್ಪಿನಲ್ಲಿ ಒಂದು ಸ್ವಾತಿಯ ಮಳೆಯನ್ನು ಬಿದ್ದಾಗ ಅದು ಮುತ್ತಾಗಿ ಬರ್ತದ, ಅದು ಉತ್ತಮರ ಸಂಘದಿಂದ ಬರ್ತದ. ಉತ್ತಮರ ಗುಣಗಳಿರ್ತಕ್ಕಂಥ ಸಂಘದವರಿಂದ ಬರ್ತದ. ಇನ್ನು ಅಧಮ ಗುಣ ಅನ್ನೋದು ಅಧಮರ ಸಂಪರ್ಕದಿಂದ ಬರ್ತದ. ಅಂದ್ರೆ ಕಬ್ಬಿಣದ ಮೇಲೆ ಹೇಗೆ ಹನಿ ಬಿದ್ರೆ ಅದು ಆವಿಯಾಗಿ ಹೋಗ್ಬಿಡ್ತದ, ಹಾಗೆ ಅಧಮರ ಗುಣ ಅನ್ನೋದು ಹಂಗಿರ್ತಾವ. ಇನ್ನು ಮಧ್ಯಮ ಗುಣ ಅಂದ್ರೆ ಕಮಲದ ಎಲೆಯ ಮೇಲೆ ಬಿದ್ದಂತ ಹನಿ ಮುತ್ತಿನಂತೆ ಗೋಚರವಾಗಿರ್ತದ. ಅದು ಯಾವಾಗ ಜಾರಿ ಬೀಳ್ತದ ಏನೋ ಅನ್ನೋದು ಗೊತ್ತಾಗಂಗಿಲ್ಲ. ಅದಕ್ಕೆ ನಮ್ಮ ಸಂಘ ಯಾವತ್ತು ಉತ್ತಮರ ಸಂಘವಾಗಿರ್ಬೇಕಂತ ಹೇಳ್ಕೊಟ್ಟು ಬಂದಿದ್ದಾರೆ ಶಂಕರ ಭಗವತ್ಪಾದರು. ಸಂಘ ಎನ್ನುವುದು ಉದ್ಧಾರಕ್ಕೆ ಆಗುತ್ತೆ, ಮತನಕ್ಕೂ ಕಾರಣವಾಗ್ತದ. ಶ್ರೀ ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಸತ್ಸಂಗದಿಂದ ನಿಸ್ಸಂಗ, ನಿಸ್ಸಂಗದಿಂದ ನಿರ್ಮೋಹತ್ವಂ, ನಿರ್ಮೋಹತ್ವದಿಂದ ನಿಶ್ಚಲ ತತ್ವಂ, ನಿಶ್ಚಲ ತತ್ವದಿಂದ ಜೀವನ್ಮುಕ್ತಿ ಅನ್ನುವ 4 ಸ್ಟೆಪ್ಗಳನ್ನ ಹೇಳಿದಾರ್ರಿ. ಸೋಪಾನಗಳನ್ನು ಇವೆಲ್ಲ ಸ್ಟೆಪ್ಗಳನ್ನು ನಮ್ಮ ಉದ್ಧಾರಕ್ಕೆ ತಿಳಿಸಿದಾರ. ಇನ್ನು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಚಿತ್ತಪ್ರಜ್ಞಾನ ಲಕ್ಷಣಗಳು ಹೇಳಿದ್ದಾರೆ ಕೃಷ್ಣ ಪರಮಾತ್ಮರು. ಕೆಳಗೆ ಬೀಳೋದಕ್ಕೆ 7 ಕಾರಣಗಳು ಹೇಳಿದ್ದಾರೆ. ಕಾಮ, ಕ್ರೋಧ. ಕೆಳಗಡೆ ಬೀಳೋದಕ್ಕೆ
ಕಾರಣ ಅಂತ ಹೇಳ್ತಾ ಇದ್ದಾರ್ರಿ. ಆದ್ದರಿಂದ ಸತ್ಸಂಗ ಎನ್ನುವುದು ಒಬ್ಬನ ಬದುಕಿನಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದಂತ್ರಿ. ಅದು ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದ ಸತ್ಸಂಗ ಎನ್ನುವುದು. ಸತ್ಸಂಗ ಎಂದರೆ ಇದರಲ್ಲಿ ಸತ್ ಎನ್ನುವ ಶಬ್ದವೂ ಇದೆ. ಸಂಘ ಎಂದರೆ ಕೊಡೋದು ಅಂತ ಆಗ್ತದ. ಸತ್ ಎಂದರೆ ಇದನ್ನು ಭಗವದ್ಗೀತೆಯ 17ನೇ ಶ್ಲೋಕದಲ್ಲಿ ಭಗವಂತ ವ್ಯಾಖ್ಯಾನಿಸಿದ್ದಾನೆ 3 ಅರ್ಥದಲ್ಲಿ. ಈ ಸತ್ ಎನ್ನುವ ಶಬ್ದವನ್ನು ಉಚ್ಚಾರ ಮಾಡಿದಾಗ ಸತ್ ಎಂದರೆ ಸದ್ಭಾವ ಎಂದರ್ಥವಾಗ್ತದ. ಇರುವಿಕೆ, ಯಾವ ವಿಕಾರವನ್ನು ಹೊಂದದೆ, ಯಾವ ಬದಲಾವಣೆಯನ್ನು ಹೊಂದದೆ ಒಂದೇ ತೆರನಾಗಿ ಯಾವ ಒಂದು ವಸ್ತು ಇದೆಯೋ ಆ ಪರಬ್ರಹ್ಮ ವಸ್ತುವಿಗೆ ಸತ್ ಎಂಬುವ ಶಬ್ದದ ಪ್ರಯೋಗವಾಗಿದೆ. ಸತ್ ಎಂದರೆ ಬ್ರಹ್ಮ ಅಂತ ಆಗ್ತದೆ. ಈ ಸತ್ ವಸ್ತುವು ಒಂದೇ ಸೃಷ್ಟಿಯ ಪೂರ್ವದಲ್ಲಿ ಇತ್ತು ಎಂಬುದಾಗಿ ಉಪನಿಷತ್ ಹೇಳ್ತದ. ಆದರೆ ಪರಮಾತ್ಮನಿಗೆ ಇರೋ ಇನ್ನೊಂದು ಹೆಸರು ಸತ್, ಅಂದ್ರೆ ಪರಮಾತ್ಮನಿಗೆ ಇರೋ ಹೆಸರು ಇನ್ನೊಂದು ಸತ್ ಅಂತ ಹೇಳಿದರೆ, ಇಲ್ಲಿ ಸತ್ ಎಂದರೆ ಸಾಧು ಭಾವ, ಉತ್ತಮವಾದ ಭಾವನೆಗಳು, ಯೋಚನೆಗಳು, ಅದಕ್ಕೂ ಕೂಡ ಸತ್